ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಟಿ ಎಕ್ಸಾಮ್ ಕಾಲ್ ಫಾರ್ ಆಗೋ ಚಾನ್ಸಸ್ ಇದೆ. ಇದೇ ತಿಂಗಳು ಸೆಪ್ಟೆಂಬರಲ್ಲಿ ಆಗೋ ಚಾನ್ಸಸ್ ಇದೆ. ಆದರೆ ಎಕ್ಸಾಮಿಗೆ ಭಾಳ ದಿನ ಟೈಮ್ ಕೊಡಲ್ಲ. 1.5 ತಿಂಗಳು ಅಥವಾ 2 ತಿಂಗಳು ಟೈಮ್ ಮಾತ್ರ ಕೊಡೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ಪ್ರಿಪ್ರೇಷನ್ ಆಗ್ತಾ ಇದ್ರೆ ಸೀರಿಯಸ್ ಆಗಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡ್ತಾ ಬನ್ನಿ. ಪ್ರತಿನಿತ್ಯ ನಿಮಗೆ ಟಿ ಎಕ್ಸಾಮ್ ಸಂಬಂಧಪಟ್ಟಂತೆ ಕೆಲವೊಂದು ಯೂಸ್ಫುಲ್ ಕ್ಲಾಸಸ್ನ ಮಾಡ್ತೀವಿ, ಅಪ್ಡೇಟ್ಸು ಕೊಡ್ತಾ ಇರ್ತೀವಿ. ಯಾರೆಲ್ಲ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಪ್ರೆಸ್ ಮಾಡಿ ನೋಟಿಫೈ ಆಗಿರಲಿ. ನಾನು ಈ ಕ್ಲಾಸಲ್ಲಿ ಟಿ ಎಕ್ಸಾಮಲ್ಲಿ ನಿಮಗೆ ಗೊತ್ತಿದೆ, ಪೇಪರ್ ಫಸ್ಟಿಗೆ ಕಂಪಲ್ಸರಿ ಮ್ಯಾಥಮೆಟಿಕ್ಸ್ ಅಂತೂ ಕಲೀಲೇಬೇಕು. 30 ಕ್ವಶನ್ಸ್ ಇರ್ತಾವೆ ಮ್ಯಾಥ್ಸು. ನೀವು 30 ಕ್ವಶನ್ಸಲ್ಲಿ 30ನೂ ಕೂಡ ರೈಟ್ ಆನ್ಸರ್ ಮಾಡೋ ಸಾಧ್ಯತೆ ಇದೆ. ನಮ್ಮ ಯೂಟ್ಯೂಬ್ ಚಾನಲ್ನ ನೀವು ಮರಿದೇನೆ ಫಾಲೋ ಮಾಡ್ತಾ ಬಂದರೆ ನೋಡಿರಿ, ನಿಮಗೆ ಟಿ ಎಕ್ಸಾಮ್ ಪ್ಯಾಟ್ರನ್ ನಿಮ್ಗೆ ಆಗಲೇ ಗೊತ್ತಿದೆ. ಟಿ ಎಕ್ಸಾಮಲ್ಲಿ ಪೇಪರ್ ಫಸ್ಟಲ್ಲಿ ಟೋಟಲಿ 5 ಸಬ್ಜೆಕ್ಟ್ಸ್ ಇರ್ತವೆ. ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿ ಅಂತ ಇರುತ್ತೆ, ಶಿಶು ಮನೋವಿಜ್ಞಾನ ಮತ್ತು ಬೋಧನಾಶಾಸ್ತ್ರ ಅಂತ. 30 ಕ್ವಶನ್ಸು 30 ಮಾರ್ಕ್ಸ್ ಇರುತ್ತೆ. ಲ್ಯಾಂಗ್ವೇಜ್ ಫಸ್ಟ್ ನೀವು ಕನ್ನಡ ಆಗಿದ್ರೆ ಕನ್ನಡ, ಉರ್ದು ಆಗಿದ್ರೆ ಉರ್ದು, ಸಂಸ್ಕೃತ್ ಆಗಿದ್ರೆ ಸಂಸ್ಕೃತ್ ಬರಿಬೋದು. ಇದು 30 ಕ್ವಶನ್ಸು 30 ಮಾರ್ಕ್ಸ್ ಇರುತ್ತೆ. ಲ್ಯಾಂಗ್ವೇಜ್ ಸೆಕೆಂಡ್ ನಿಮ್ದು ಇಂಗ್ಲೀಷ್ ಆಗಿತ್ತು ಅಂದರೆ ಅಲ್ಲಿ 30 ಕ್ವಶನ್ಸು 30 ಮಾರ್ಕ್ಸ್ ಇರುತ್ತೆ. ಮ್ಯಾಥಮೆಟಿಕ್ಸ್ 30 ಕ್ವಶನ್ಸು 30 ಮಾರ್ಕ್ಸ್ ಇರುತ್ತೆ. EVS 30 ಕ್ವಶನ್ಸು 30 ಮಾರ್ಕ್ಸ್ ಇರುತ್ತೆ. ಟೋಟಲಿ 150 ಮಾರ್ಕ್ಸ್ ಇರುತ್ತೆ. ಈ 150 ಮಾರ್ಕ್ಸ್ಗೆ ನಿಮಗೆ ಟೈಮ್ ಕೊಡೋದು 2.5 hours, 2.5 ಗಂಟೆ ಕೊಡ್ತಾನೆ. 2.5 ಗಂಟೆ ಅಂದರೆ ಟೋಟಲಿ 150 ನಿಮಿಷ ಆಗುತ್ತೆ. 150 ನಿಮಿಷಕ್ಕೆ 150 ಕ್ವಶನ್ಸ್ ಅಟೆಂಡ್ ಮಾಡಬೇಕು. ಪ್ರತಿ ಒಂದು ಕ್ವಶನ್ಗೆ 1 ನಿಮಿಷ ಟೈಮ್ ಮಾತ್ರ ಇರುತ್ತೆ. ನೀವು ಈ ಟಿ ಎಕ್ಸಾಮಲ್ಲಿ ಜರ ಪಾಸ್ ಆಗ್ಲಿಕ್ಕೆ ಟ್ರೈ ಮಾಡಬೇಡ್ರಿ. SC/ST ಕ್ಯಾಟಗರಿ 1 ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಸ್ಟೂಡೆಂಟ್ಸ್ ಎಲ್ಲ 83 ತೆಗೆದ್ರೆ ಪಾಸ್ ಮಾರ್ಕ್ಸ್ ಇರುತ್ತೆ. ಆದರೆ ಬೇರೆ ಸ್ಟೂಡೆಂಟ್ಸ್ 90 ಮಾರ್ಕ್ಸ್ ತೆಗಿಬೇಕು. ಬರೀ ಪಾಸಿಂಗ್ ಮಾರ್ಕ್ಸ್ಗೆ ಅಷ್ಟೇ ಯೋಚನೆ ಮಾಡಬೇಡ್ರಿ, ಸ್ಕೋರ್ ಮಾಡಬೇಕು. ಅಬೋವ್ 120 ಸ್ಕೋರ್ ಮಾಡಿದ್ರಿ ನೀವು ಟಿಲಿ ಅಂದರೆ ನಿಮ್ಮ ನೆಕ್ಸ್ಟ್ ಇನ್ ಫ್ಯೂಚರ್ GPSTR PSTR ಎಕ್ಸಾಮಲ್ಲಿ ನೀವು ಅಲ್ಲಿ ನಿಮ್ಮ ಪರ್ಸೆಂಟೇಜ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. CETಯಲ್ಲಿ ಅಂದರೆ TETಯಲ್ಲಿ ಸ್ಕೋರ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಬನ್ನಿ. ಹಾಗಾದರೆ ನೋಡ್ರಿ, ಈ ಕ್ಲಾಸಲ್ಲಿ ನಾನು ಈ ಮ್ಯಾಥ್ಸಲ್ಲಿ ಪೇಪರ್ ಫಸ್ಟಲ್ಲಿ ಯಾವ ಥರ ಪ್ರಶ್ನೆಗಳು ಬರ್ತವೆ, ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್, ಇದೇ ಥರ ಕ್ವಶನ್ಸ್ ನೆಕ್ಸ್ಟ್ ಇನ್ ಫ್ಯೂಚರ್ ಎಕ್ಸಾಮಲ್ಲಿ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ಪ್ರತಿಯೊಂದು ಕ್ವಶನ್ನ ಬರ್ಕೊಂಡು ಆನ್ಸರ್ ಮಾಡ್ತಾ ನೋಟ್ಸ್ ಮಾಡ್ಕೊತ ಹೋಗ್ರಿ. 100% ನಿಮಗೆ ಈ ಕ್ವಶನ್ಸು ಅಥವಾ ಈ ಕಾನ್ಸೆಪ್ಟ್ಗಳು ತುಂಬ ಹೆಲ್ಪ್ ಆಗ್ತವೆ ಇನ್ ಫ್ಯೂಚರ್ ಎಕ್ಸಾಮಲ್ಲಿ. ಮೊದಲನೇ ಕ್ವಶನ್ ನೋಡ್ತಾ ಬರೋಣ. ಎ ನಂಬರ್ when divided by 8, 12 and 15 gives always remainder 5, then the number is ಅಂತ ಇದೆ. ನೋಡಿ, ಒಂದು ಸಂಖ್ಯೆಯನ್ನು 8, 12, 15ರಿಂದ ಭಾಗಿಸಿದಾಗ ಶೇಷವು ಯಾವಾಗಲೂ 5 ಉಳಿಯುತ್ತದೆ ಅಂತಿದೆ. ಹಾಗಾದ್ರೆ ಆ ಸಂಖ್ಯೆ ಯಾವುದು ಅಂತ ನೋಡ್ರಿ. ಇಲ್ಲಿ ಕೊಟ್ಟರೆ ಯಾವ ಸಂಖ್ಯೆಯನ್ನು ನೀವು 8ರಿಂದ 12ರಿಂದ ಮತ್ತು 15ರಿಂದ ಭಾಗಿಸಿದಾಗ ಶೇಷ 5 ಬರಬೇಕು. ನೀವು 8ರಿಂದ ಡಿವೈಡ್ ಮಾಡಬೇಕು, 12ರಿಂದ ಡಿವೈಡ್ ಮಾಡಬೇಕು, 15ರಿಂದ ಡಿವೈಡ್ ಮಾಡಬೇಕು. 8ರಿಂದ ಡಿವೈಡ್ ಮಾಡಿದಾಗಲೂ ಶೇಷ 5 ಬರಬೇಕು, 12ರಿಂದ ಡಿವೈಡ್ ಮಾಡಿದಾಗಲೂ ಶೇಷ 5 ಬರಬೇಕು, 15ರಿಂದ ಡಿವೈಡ್ ಮಾಡಿದಾಗಲೂ ಶೇಷ 5 ಬರಬೇಕು. ಆ ಥರ ಸಂಖ್ಯೆ 4 ಆಪ್ಷನ್ಸಲ್ಲಿ ಯಾವ್ದು ಸರಿ ಅಂತ ಪ್ರಶ್ನೆ ಕೇಳಿದ್ದಾನೆ. ಇಲ್ಲಿ ಪ್ರತಿಯೊಂದು ಸಂಖ್ಯೆಯನ್ನು ನೀವು 8ರಿಂದ 12ರಿಂದ 15ರಿಂದ ಭಾಗಿಸೋ ಬದಲಾಗಿ ಈ 8, 12, 15ಕ್ಕೆ ಲಾಸ್ ಸಹ ಕಂಡಿಡ್ಕೊಳ್ರಿ. 8, 12 ಮತ್ತು 15ಗೆ LCM ಕ್ಯಾಲ್ಕುಲೇಟ್ ಮಾಡಿರಿ. ಲಾಸ್ ಸಹ ಕಂಡಿಡ್ಕೋಬೇಕು. ಲಾಸ್ ಸಹ ಕಂಡಿಡ್ಕೊಂಡ್ರೆ ಈ 12, 15 3ರಿಂದ ಡಿವೈಡ್ ಆಗ್ತವೆ, 8, 12 4ರಿಂದ ಭಾಗ ಆಗ್ತವೆ, 4, 2, 8, 4, 3, 12, 15 ಡಿವೈಡ್ ಆಗಲ್ಲ, ಹಾಗೆ ಬರ್ಕೊಳ್ರಿ. ನೆಕ್ಸ್ಟ್ 3ರಿಂದ ಡಿವೈಡ್ ಮಾಡಿರಿ, ಇದು 2 ಡಿವೈಡ್ ಆಗಲ್ಲ, 3, 1, 3, 3, 5, 15 ಕ್ಯಾನ್ಸಲ್ ಆಗುತ್ತೆ. ಉಳಿದಿರೋವೆಲ್ಲ ಗುಣಾಕಾರ ಮಾಡ್ರಿ. 5, 2, 10, 10, 3, 30, 30 ಇಂಟು 4 ಅಂದರೆ 120 LCM ಬರುತ್ತೆ. ಈ 3 ಸಂಖ್ಯೆಗಳ ಲಾಸ್ ಸಹ 120 ಬರುತ್ತಲ್ಲ. ನೀವು ಈ 120ಯಿಂದ ಇಲ್ಲಿ ಕೊಟ್ಟರು ಆಪ್ಷನಲ್ಲಿರೋ ಸಂಖ್ಯೆಗಳನ್ನ ಭಾಗಿಸ್ತಾ ಹೋಗ್ಬೇಕಷ್ಟೆ. 120ರಿಂದ ಅಲ್ಲಿ ಕೊಟ್ಟರೋ ಸಂಖ್ಯೆಗಳನ್ನ ಭಾಗಿಸ್ತಾ ಹೋಗ್ರಿ. 9505 ನೀವು 120ರಿಂದ ಡಿವೈಡ್ ಮಾಡಿದ್ದೆ ಆದರೆ 120 ಎಷ್ಟಲೇ ಅಂದರೆ 8, 12, 8, 96 ಜಾಸ್ತಿ ಆಗುತ್ತೆ. ಹಾಗಾಗಿ 8ಲೆಯಲ್ಲಿ ಹಾಕೋ ಅವಶ್ಯಕತೆ ಇಲ್ಲ, 7 ಬರಿಯನ್ನ 127, 12, 84, 840 ಬರುತ್ತೆ. 0 ಉಳಿಯುತ್ತೆ, 5 4 ಕಳೆದ್ರೆ 1, ಇಲ್ಲಿ 1 110 ಆಗುತ್ತೆ. 5 ಕೆಳಗಿಳಿಸ್ಕೊಳ್ರಿ. 129, 12,
9 108 ಅಂದರೆ 1080 ಆಗುತ್ತೆ. ಇಲ್ಲಿ ಶೇಷ 5, ಇಲ್ಲಿ 10 8 ಕಳೆದ್ರೆ 2 25 ಶೇಷ ಉಳಿಯುತ್ತೆ. ಹಾಗಾಗಿ ಇದು ರಾಂಗ್ ಆನ್ಸರು. ಯಾಕಂದರೆ ಪ್ರತಿಯೊಂದರಲ್ಲೂ ಶೇಷ 5 ಬರ್ಬೇಕಂದ್ರೆ ಶೇಷ 5 ಬರ್ತಾ ಇಲ್ಲ, 25 ಇದೆ ಅಂದರೆ ಮೊದಲನೇ ಆಪ್ಷನ್ ಆನ್ಸರ್ ಅಲ್ಲ. ಸೆಕೆಂಡ್ ಆಪ್ಷನ್ ಟ್ರೈ ಮಾಡಿರಿ. 9605 ಇದೇ 120ರಿಂದ ಭಾಗಿಸ್ಬೇಕು ನೀವು. 128 ಎಷ್ಟಾಗುತ್ತೆ ಅಂದರೆ 960 ಬರುತ್ತೆ, ಅಥವಾ 80 ಬರ್ಕೊಂಡ್ರೆ 9600 ಆಗುತ್ತೆ. 120 80 9600. ಇದರಿಂದ ಇದು ಮೈನಸ್ ಮಾಡಿದ್ರೆ ಶೇಷ 5 ಬರ್ತಾ ಇದೆ ಅಂದರೆ ಆನ್ಸರ್ ಸೆಕೆಂಡ್ ಆಪ್ಷನ್ನೇ ಕರೆಕ್ಟು. ನೀವು ಥರ್ಡು ಮತ್ತು ಫೋರ್ತನ್ನು ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಈ 8 12 15 ಲಾಸ್ ಸಹ ಕಂಡಿಡಿದ್ರೆ 120 ಬರುತ್ತೆ. ಈ 120ರಿಂದ ಇಲ್ಲಿರೋ ಸಂಖ್ಯೆಗಳನ್ನು ಡಿವೈಡ್ ಮಾಡಿರಿ. ಯಾವುದರಲ್ಲಿ ಶೇಷ 5 ಬರುತ್ತೋ ಅದೇ ಸರಿಯಾದ ಉತ್ತರ ಆಗಿರುತ್ತೆ. ಮೊದಲನೇದರಲ್ಲಿ ಶೇಷ 25 ಬರುತ್ತೆ, ಎರಡನೇ ಸಂಖ್ಯೆಯಲ್ಲಿ ಶೇಷ 5 ಬರ್ತಾ ಇದೆ ಅಂದರೆ ಆ ಸಂಖ್ಯೆ 9605 ಸರಿ ಇದೆ ಅಂತ. ನೀವು ಬೇಕಾದರೆ 9605 ಫಸ್ಟ್ 8ರಿಂದ ಡಿವೈಡ್ ಮಾಡಿರಿ, ಶೇಷ 5 ಬರುತ್ತೆ. ಇದೇ 9605ನ 12ರಿಂದ ಡಿವೈಡ್ ಮಾಡಿರಿ, ಶೇಷ 5 ಬರುತ್ತೆ. ಇದೇ 9605ನ 15ರಿಂದ ಡಿವೈಡ್ ಮಾಡಿರಿ, ಶೇಷ 5 ಬರುತ್ತೆ. ಸೊ ಆ 3 ಸಂಖ್ಯೆಯಿಂದ ಸಪ್ರೇಟ್ ಡಿವೈಡ್ ಮಾಡೋದಕ್ಕಿಂತ ಈ 3 ಸಂಖ್ಯೆಗಳಿಗೆ ಲಾಸ ಕಂಡಿಡಿದ್ರೆ 120 ಬರುತ್ತಲ್ಲ, 120ನ ಒಂದೇ ಸಂಖ್ಯೆಯಿಂದ ಡಿವೈಡ್ ಮಾಡಿದ್ರೆ ಸಾಕು. ಆ ಸಂಖ್ಯೆ 9605 ಕರೆಕ್ಟ್ ಇದೆ. ಸೆಕೆಂಡ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಓಕೆನಾ ಸರ್? ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ. ಸೊ ನೋಡ್ರಿ, ವಿಡಿಯೋ ಪಾಸ್ ಮಾಡಿ ಕ್ವಶನ್ ಬರ್ಕೊಂಡು ಆಪ್ಷನ್ ಬರ್ಕೊಂಡು ನೀವೇ ಆನ್ಸರ್ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ಸೊ ನಿಮ್ಮ ಆನ್ಸರ್ ರೈಟ್ ರಾಂಗ್ ಅಂತ ಚೆಕ್ ಮಾಡ್ಬೇಕಂದ್ರೆ ವಿಡಿಯೋ ಕಂಟಿನ್ಯೂ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಕ್ವಶನ್ ಓದ್ರಿ. ಸೆಕೆಂಡ್ ಕ್ವಶನ್ನು, find the smallest number such that if it is added to sum of squares of 9 and 10 then the complete square is obtained ಅಂತ ಇದೆ. ಅಂದರೆ ಯಾವ ಕನಿಷ್ಠ ಸಂಖ್ಯೆಯನ್ನು 9 10ರ ವರ್ಗಗಳ ಮೊತ್ತಕ್ಕೆ ಕೂಡಿದಾಗ ಮೊತ್ತವು ಪೂರ್ಣ ವರ್ಗ ಸಂಖ್ಯೆಯಾಗುತ್ತದೆ ಅಂತಿದೆ. ಅಂದರೆ ಈ 9 ಮತ್ತು 10ರ ವರ್ಗಗಳ ಮೊತ್ತ ಅಂತ ಇದೆ. 9ಕ್ಕೆ ಸ್ಕ್ವೇರ್ ಹಾಕ್ಬೇಕು ನೀವು, ಆಮೇಲೆ 10ಕ್ಕೆ ಸ್ಕ್ವೇರ್ ಹಾಕಬೇಕು. ಸೊ 9 ಸ್ಕ್ವೇರ್ ಅಂದರೆ 81, 10 ಸ್ಕ್ವೇರ್ ಅಂದರೆ 100. ಇವೆರಡೂ ಕೂಡಿದಾಗ ಮೊತ್ತ 181 ಬರುತ್ತೆ. 9 ಸ್ಕ್ವೇರ್ 10 ಸ್ಕ್ವೇರ್ ವರ್ಗಗಳ ಮೊತ್ತ ಅಂದ್ರೆ ಇವೆರಡಕ್ಕೂ ಸ್ಕ್ವೇರ್ ಹಾಕಿ ಅಡಿಷನ್ ಮಾಡಿದರೆ ಸಮ್ ಆಫ್ ದ ಸ್ಕ್ವೇರ್ಸ್ ಆಫ್ 9 and 10 ಅಂದರೆ 181 ಬರುತ್ತೆ. 9 ಮತ್ತು 10ರ ವರ್ಗಗಳ ಮೊತ್ತ ಅಂದ್ರೆ 181 ಬರುತ್ತೆ. ಈ 181ಕ್ಕೆ ಯಾವ ಸಂಖ್ಯೆಯನ್ನು ಕೂಡಿದ್ರೆ ಬರೋ ಸಂಖ್ಯೆ ಮತ್ತೆ ಪೂರ್ಣ ವರ್ಗ ಸಂಖ್ಯೆ ಆಗುತ್ತೆ. ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಆಗ್ಬೇಕಂದ್ರೆ ಈ 181ಕ್ಕೆ 181ಗೆ ಯಾವ ಸಂಖ್ಯೆಯನ್ನು ಕೂಡಿದ್ರೆ, ಯಾವ ಕನಿಷ್ಠ ಸಂಖ್ಯೆಯನ್ನು ಕೂಡಿದ್ರೆ ನೆಕ್ಸ್ಟ್ ಬರೋ ಸಂಖ್ಯೆ ಪೂರ್ಣ ವರ್ಗ ಸಂಖ್ಯೆ ಆಗುತ್ತೆ ಅಂತ ಕೇಳಿದಾನೆ. ಸೊ ಯಾಕಂದ್ರೆ 181 ನಂತರ ಬರೋ ಕಂಪ್ಲೀಟ್ ಅಥವಾ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಅಂದ್ರೆ 196 ಆಗುತ್ತೆ. ಯಾಕಂದ್ರೆ 14 ಸ್ಕ್ವೇರ್ ವ್ಯಾಲ್ಯೂ 196. 181 ನಂತರ ಬರೋ ಪೂರ್ಣ ವರ್ಗ ಸಂಖ್ಯೆ ಅಂದ್ರೆ 196, 14 ಸ್ಕ್ವೇರ್ ವ್ಯಾಲ್ಯೂ. ಹಾಗಾಗಿ ಈ 181 ಅನ್ನೋ ಸಂಖ್ಯೆ 196 ಆಗಬೇಕು ಅಂದರೆ 196 ಆಗಬೇಕು ಅಂದರೆ ಈ 181ಕ್ಕೆ ಎಷ್ಟನ್ನು ಕೂಡ್ಕೋಬೇಕು? 15ನ್ನು ಕೂಡಿದರೆ 196 ಆಗುತ್ತೆ. 196 ಅನ್ನೋದು ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಅಂದರೆ ಪೂರ್ಣ ವರ್ಗ ಸಂಖ್ಯೆ ಆಗುತ್ತೆ. ಹಾಗಾದ್ರೆ 181ಕ್ಕೆ ಯಾವ ಕನಿಷ್ಠ ಸಂಖ್ಯೆ ಕೂಡಬೇಕು ಅಂದರೆ 15ನ್ನು ಕೂಡಬೇಕು. 15 ಅನ್ನೋದು ಆಪ್ಷನ್ 4th ಒಂದಲ್ಲಿದೆ. ದಟ್ ಈಸ್ ದ ಎಕ್ಸಾಕ್ಟ್ ಆನ್ಸರ್. ಕ್ಲಿಯರ್ ಅರ್ಥ ಆಯ್ತಾ? ಕ್ವಶನ್ ಈ ಸೊಲ್ಯೂಷನ್ ಕಂಡುಹಿಡಿದಿದ್ದು. ಸೊ ಕ್ವಶನ್ನು ಆಪ್ಷನ್ನು ಸೊಲ್ಯೂಷನ್ ಬರ್ಕೊಂಡು ನೋಟ್ಸ್ ಮಾಡ್ತಾ ಹೋಗ್ರಿ. 100% ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಬರೋಣ. ಹಾಗೆ ನೀವು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಗೂಗಲ್ ಪ್ಲೇ ಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಂಡ್ರಿ ಅಂದರೆ ಟಿ ಪೇಪರ್ಸ್ ಫಸ್ಟ್ ಮತ್ತು ಪೇಪರ್ ಸೆಕೆಂಡಿಗೆ ಸಂಬಂಧಪಟ್ಟಂಥ ಟಾಪಿಕ್ ವೈಸ್ ಸಿಲೆಬಸ್ ವೈಸ್ ಕ್ಲಾಸಸ್ ಕೂಡ ಅವೈಲೇಬಲ್ ಇದೆ. ಸ್ಮಾಲ್ ಅಮೌಂಟ್ ಆಫ್ ಫೀಸ್ ಇರುತ್ತೆ. ಆ ಫೀಸ್ ಪೇ ಮಾಡಿದ್ರೆ ನಿಮಗೆ ಕ್ಲಾಸಸ್ ಕಂಪ್ಲೀಟಾಗೂ ಕೂಡ ನೀವು ವಾಚ್ ಮಾಡ್ಬೋದು, ಅಥವಾ ಯೂಟ್ಯೂಬ್ ಚಾನಲ್ ನೋಡಿರೋ ಕೂಡ ನೀವು ಫ್ರೀಯಾಗಿ ಇದರ ಉಪಯೋಗನೂ ಕೂಡ ಪಡ್ಕೋಬೋದು, ಸ್ಕೋರ್ ಮಾಡ್ಬೋದು ನೀವು ಎಕ್ಸಾಮಲ್ಲಿ. ನೆಕ್ಸ್ಟ್ ಇದನ್ನು ಸಿಂಪ್ಲಿಫೈ ಮಾಡಿದರೆ ಆನ್ಸರ್ ಎಷ್ಟು ಬರುತ್ತೆ ಅಂತ ಕೇಳಿದ್ದಾನೆ. ಇದನ್ನು ಸಿಂಪ್ಲಿಫೈ ಮಾಡ್ಬೇಕಂದ್ರೆ ನೋಡ್ರಿ, ಫಸ್ಟ್ ಇನ್ನರ್ ಬ್ರಾಕೆಟ್ ಒಳಗಿನ ಒಂದು ಆವರಣ ಇದೆಯಲ್ಲ, ಇನ್ನರ್ ಬ್ರಾಕೆಟ್, ಈ ಕವರ್ ಬ್ರಾಕೆಟ್ ರಿಮೂವ್ ಮಾಡಬೇಕು. ಕವರ್ ಬ್ರಾಕೆಟ್ ರಿಮೂವ್ ಮಾಡಿದ್ರೆ 2ರಲ್ಲಿ ಅರ್ಧ ಮೈನಸ್ ಮಾಡಿದ್ರೆ 1.5 ಬರುತ್ತೆ. ನೋಡ್ರಿ, ಈ 2 ಅಲ್ಲಿ ಹಾಫ್ ಅಂದರೆ ಅರ್ಧ ಮೈನಸ್ ಮಾಡಿದ್ರೆ 1.5 ಬರುತ್ತೆ. ಇದಿಷ್ಟು 1.5 ಆಗುತ್ತೆ, 1.5 ಬರುತ್ತೆ. ಆಮೇಲೆ ಈ 3ರಲ್ಲಿ 1.5 ಮೈನಸ್ ಮಾಡಿದ್ರೆ ಮತ್ತೆ 1.5 ಉಳಿಯುತ್ತೆ. ಈ 3ರಲ್ಲಿ 1.5 ಮೈನಸ್ ಮಾಡಿದ್ರೆ 1.5 ಉಳಿಯುತ್ತೆ. ಆಮೇಲೆ ಈ 4.5ರಲ್ಲಿ ಈ 1.5 ಇಲ್ಲಿ ಮೈನಸ್ ಇದೆ ಅಂದರೆ 4.5ರಲ್ಲಿ ಈ 1.5 ಮೈನಸ್ ಮಾಡಿದ್ರೆ ಇನ್ನು 3 ಉಳಿಯುತ್ತೆ.
ಸೊ ಆಮೇಲೆ 13ವರೆಯಲ್ಲಿ 3 ಮೈನಸ್ ಮಾಡಿದ್ರೆ ಇನ್ನು 10ವರೆ ಉಳಿಯುತ್ತೆ. ಸೊ 10ವರೆ ಅಂತ ಸೆಕೆಂಡ್ ಆಪ್ಷನಲ್ಲಿದೆ, ಇದೇ ಕರೆಕ್ಟ್ ಆನ್ಸರು. ನೀವು ಅದನ್ನು ಮಿಶ್ರ ಭಿನ್ನ ರಾಶಿಯಿಂದ ವಿಷಮ ಕನ್ವರ್ಟ್ ಮಾಡೋದು ಅಂದರೆ ಮಿಕ್ಸ್ಡ್ ಫ್ರಾಕ್ಷನ್ನಿಂದ ಇಂಪ್ರಾಪರಿಗೆ ಕನ್ವರ್ಟ್ ಮಾಡೋದು ಇದೆಲ್ಲ ಅವಶ್ಯಕತೆನೇ ಇಲ್ಲ. ಸೊ ನೋಡಿರಿ ಸಿಂಪಲ್ಲು, ಫಸ್ಟ್ 2ರಾಗ ಅರ್ಧ ಕಳೆದ್ರೆ ಇನ್ನು 2ರಲ್ಲಿ ಅರ್ಧ ಮೈನಸ್ ಮಾಡಿದ್ರೆ 1ವರೆ ಉಳಿಯುತ್ತೆ. ಇಲ್ಲಿ ಮೈನಸ್ ಇದೆ ಅಂದರೆ 3ರಲ್ಲಿ 1ವರೆ ಮೈನಸ್ ಮಾಡಿದ್ರೆ ಇನ್ನು 1ವರೆ ಉಳಿಯುತ್ತೆ. ನೆಕ್ಸ್ಟ್ ಇಲ್ಲಿ ಬರೆಯೋಣ, 4ವರೆಯಲ್ಲಿ 1ವರೆ ಕಳೆದ್ರೆ 3 ಉಳಿಯುತ್ತೆ. 13ವರೆಯಲ್ಲಿ ಈ 3 ಮೈನಸ್ ಮಾಡಿದ್ರೆ ಉಳಿಯೋದು ಆನ್ಸರ್ 10ವರೆ, 10.5 ಅಂತ ಸೆಕೆಂಡ್ ಆಪ್ಷನಲ್ಲಿ ಇದೆಯಲ್ಲ, ದಿಸ್ ಈಸ್ ದ ಎಕ್ಸಾಕ್ಟ್ ಆನ್ಸರ್ ಆಗುತ್ತೆ. ಓಕೆನಾ, ಇಷ್ಟೇ ಸಿಂಪಲ್ ಆಗಿ ಇದನ್ನು ಬಿಡಿಸ್ಬೋದು. ನೆಕ್ಸ್ಟ್ ಕ್ವಶನ್ ಬರೋಣ, ಮುಂದಿನ ಪ್ರಶ್ನೆ 4th ಕ್ವಶನ್ನು. Average of 8 numbers is 12. If each number is increased by 2, then the average of new numbers is ಅಂತಿದೆ. ನೋಡ್ರಿ, 8 ಸಂಖ್ಯೆಗಳ ಸರಾಸರಿ, ಯಾವ 8 ಸಂಖ್ಯೆಗಳಿದಾವೆ ನಮಗೆ ಗೊತ್ತಿಲ್ಲ ಅವು ಎಷ್ಟೆಷ್ಟಿದ್ದಾವೆ ಅಂತ, ಬಟ್ ಆ 8 ಸಂಖ್ಯೆಗಳಿಗೆ ಸರಾಸರಿ ಕಂಡಿಡಿದರೆ 12 ಬಂದಿದೆ. ಯಾವ 8 ಸಂಖ್ಯೆಗಳಿದ್ದಾವೆ, 8 ಸಂಖ್ಯೆಗಳು ಯಾವ ಅಂತ ನಮಗೆ ಗೊತ್ತಿಲ್ಲ, ಅವು 8 ಸಂಖ್ಯೆಗಳಿಗೆ ಸರಾಸರಿ ಅವರೇಜ್ ಕ್ಯಾಲ್ಕುಲೇಟ್ ಮಾಡಿದರೆ 12 ಬಂದಿದೆ. ಪ್ರತಿಯೊಂದು ಸಂಖ್ಯೆಯನ್ನು 2ರಿಂದ ಹೆಚ್ಚಿಸಿದಾಗ, ಪ್ರತಿಯೊಂದು ಸಂಖ್ಯೆನ 2ಅನ್ನು ಕೂಡ 8 ಸಂಖ್ಯೆಗಳಿದಾವಲ್ಲ, ಪ್ರತಿಯೊಂದು ಸಂಖ್ಯೆ 2 ಕೂಡ್ತಾ ಬಂದರೆ ಹೊಸ ಸಂಖ್ಯೆಗಳು ಸಿಗ್ತವೆ. ಆ ಹೊಸ ಸಂಖ್ಯೆಗಳ ಸರಾಸರಿ ನ್ಯೂ ಅವರೇಜ್ ಎಷ್ಟಾಗುತ್ತೆ ಅಂತ ಕೇಳಿದ್ದಾನೆ. ಅಂದರೆ ಇದನ್ನು ಸಿಂಪಲ್ ಕ್ವಶನ್ನು, ಇದನ್ನು ನೀವೇನು ರಿಸ್ಕೇ ತಗೊಳಂಗಿಲ್ಲ. 8 ಸಂಖ್ಯೆಗಳ ಸರಾಸರಿ 12 ಇದೆ ಅಂದರೆ ಪ್ರತಿಯೊಂದು ಸಂಖ್ಯೆಗೆ 2ಅನ್ನು ಕೂಡ್ತಾ ಬಂದಿದ್ದಾರೆ ಅಂದರೆ ಸರಾಸರಿ ಎಷ್ಟಾಗುತ್ತೆ ಅಂದರೆ ಆ ಸರಾಸರಿಯಲ್ಲೂ ಕೂಡ 2 ಹೆಚ್ಚಾಗುತ್ತೆ. 12 + 2 ಅಂದರೆ 14 ಅನ್ನೋದು ಇದು ಹೊಸ ಸರಾಸರಿ 14 ಆಗುತ್ತೆ. 4th ಆಪ್ಷನ್ ಕರೆಕ್ಟ್ ಆನ್ಸರು. ಮತ್ತು ಇನ್ನೇನು ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆನೇ ಇಲ್ಲ, ಸಿಂಪಲ್ಲಾಗಿ ಆನ್ಸರ್ ಸಿಕ್ಬಿಡುತ್ತೆ. ಓಕೆನಾ, ಕ್ಲಿಯರಾ? ಸೊ ನೋಡ್ರಿ, ಆ ಸರಾಸರಿಗೆ 2 ಕೊಡ್ಕೊಂಬಿಟ್ರೆ ಹೊಸ ಸರಿ 14 ಆಗುತ್ತೆ. ಪ್ರತಿಯೊಂದು ಸಂಖ್ಯೆ 2ಅನ್ನು ಹೆಚ್ಚಿಸಿದಾಗ ಅಂದರೆ ಸರಾಸರಿಗೆ 2 ಹೆಚ್ಚನಿಗೆ ಏನು ಮಾಡಿರಿ, ಟೋಟಲ್ ಹೊಸ ಸರಾಸರಿ 14 ಅಂತ ಹೇಳ್ಬೋದು. 4th ಆಪ್ಷನ್ ಕರೆಕ್ಟ್. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ತಾ ಬನ್ನಿ. How many numbers are there from 1 to 100 which are completely divisible by 7? 1ರಿಂದ 100ರವರೆಗಿನ ಎಷ್ಟು ಸಂಖ್ಯೆಗಳು 7ರಿಂದ ಭಾಗವಾಗುತ್ತವೆ ಅಂತ. 1ರಿಂದ 100 ತನಕ ಇರೋ ಎಷ್ಟು ಸಂಖ್ಯೆಗಳು 7ಇಂದ ಡಿವೈಡ್ ಆಗ್ತವೆ ಅಂತ ಕೇಳಿದ್ದೇನೆ. ಸೊ ಈ ಲಾಸ್ಟ್ ನಂಬರ್ ಸಿಂಪಲ್ ಅಂದರೆ ಈ ಲಾಸ್ಟ್ ನಂಬರ್ 100 ಅನ್ನೋದು 7ಇಂದ ಡಿವೈಡ್ ಆಗಲ್ಲ. 100 ಅನ್ನೋದು 7ಇಂದ ಡಿವೈಡ್ ಆಗಲ್ಲ. ಸೊ ನೋಡ್ರಿ, ಹಿಂದಿನ ಸಂಖ್ಯೆ ಹಿಂದಿಂದ ಬರೋಣ. ಈ 100 ಅನ್ನೋದು 7ರಿಂದ ಡಿವೈಡ್ ಆಗಲ್ಲ. ಅದಾದಮೇಲೆ 99 ಕೂಡ 7ಇಂದ ಡಿವೈಡ್ ಆಗಲ್ಲ, 7ಇಂದ ಡಿವೈಡ್ ಆಗಲ್ಲ. ಸೊ 98 ಏನಿದೆಯಲ್ಲ ಇದು 7ಇಂದ ಡಿವೈಡ್ ಆಗುತ್ತೆ. ಇದನ್ನ 7ಇಂದ ಡಿವೈಡ್ ಮಾಡಿದ್ರೆ ಬಂದರೆ 7 1 7, ಇನ್ನು 2 ಉಳಿಯುತ್ತೆ 28 ಆಗುತ್ತೆ. 7 4 28 ಕ್ಯಾನ್ಸಲ್ ಆಗೋದ್ರಿಂದ ಈ 100 7ಇಂದ ಡಿವೈಡ್ ಆಗಲ್ಲ, 99 ಡಿವೈಡ್ ಆಗಲ್ಲ, 98 ಅನ್ನೋದು 7ಇಂದ ಡಿವೈಡ್ ಆಗುತ್ತೆ. 7ಇಂದ 98 ಡಿವೈಡ್ ಮಾಡಿದ್ರೆ 14 ಬರುತ್ತೆ. 14 ಬರುತ್ತೆ ಅಂದ್ರೆ 1ರಿಂದ 100 ತನಕ 7ರಿಂದ ಭಾಗ ಆಗ್ತಕ್ಕಂಥ ಸಂಖ್ಯೆಗಳು 14 ಸಂಖ್ಯೆಗಳಿದಾವೆ ಅಂತ ಅರ್ಥ. 14 ಅನ್ನೋದು 4th ಆಪ್ಷನಲ್ಲಿದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್. ಇಷ್ಟೇ ಸಿಂಪಲ್ ಆಗಿ ಬಿಡಿಸ್ಬೋದು, ಅಥವಾ ನೀವು ಬರ್ಕಂತ ಹೋದ್ರೆ ಸಿಗುತ್ತೆ. 7ರಿಂದ ಡಿವೈಡ್ ಆಗಿ ನಂಬರ್ಸ್ 7 ಅನ್ನೋದು 7ರಿಂದ ಡಿವೈಡ್ ಆಗುತ್ತೆ, 14 ಆಗುತ್ತೆ, 21 ಆಗುತ್ತೆ, 28 ಆಗುತ್ತೆ. ಸೊ ಇದಾದಮೇಲೆ 35 ಆಗುತ್ತೆ, 42 ಆಗುತ್ತೆ. ಸೊ 49 7ರಿಂದ ಡಿವೈಡ್ ಆಗುತ್ತೆ, 56 ಆಗುತ್ತೆ. ಸೊ ನೆಕ್ಸ್ಟ್ 63 ಆಗುತ್ತೆ, 70 ಆಗುತ್ತೆ, 77 ಆಗುತ್ತೆ. ಸೊ ನೆಕ್ಸ್ಟ್ 84 ಆಗುತ್ತೆ, 91 ಆಗುತ್ತೆ, 98 ಆಗುತ್ತೆ. ಇವು 1ರಿಂದ 100 ತನಕ ಇರೋ ಸಂಖ್ಯೆಗಳಲ್ಲಿ 7ರಿಂದ ಭಾಗ ಆಗ್ತಕ್ಕಂಥ ಸಂಖ್ಯೆಗಳು ಇವಿಷ್ಟು. ಕೌಂಟ್ ಮಾಡ್ರಿ ಎಷ್ಟಿದಾವೆ. 1 2 3 4 5 6 7 8 9 10 11 12 13 14 ಇದಾವೆ. 14 ನಂಬರ್ಸ್ ಕರೆಕ್ಟ್ ಇದಾವೆ. 4th ಆಪ್ಷನ್ ಕರೆಕ್ಟ್ ಆನ್ಸರ್. ಅದರ್ವೈಸ್ ಈ ಥರ ಹೇಳ್ಕೊಟ್ನಲ್ಲ, ಹಿಂಗಾದ್ರೂ ಮಾಡ್ಕೋಬೋದು, ಈ ಥರ ಆದ್ರೂ ಮಾಡ್ಕೋಬೋದು, ಸೇಮ್ ಆನ್ಸರ್ ಅಂತ ಬರುತ್ತೆ. ಕ್ಲಿಯರಾ? ನೆಕ್ಸ್ಟ್ ಕ್ವಶನ್ ಬರೋಣ, ಟ್ರೈ ಮಾಡೋಣ. ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಫ್ರಾಕ್ಷನ್ ಈಸ್ ಗ್ರೇಟರ್ ದ್ಯಾನ್ 1/3 ಅಂತಿದೆ. ಈ ಕೆಳಗಿನ ಯಾವ ಭಿನ್ನರಾಶಿ 1/3ಕ್ಕಿಂತ ದೊಡ್ಡದಾಗಿದೆ ಅಂತ ಕೇಳಿದ್ದಾನೆ. 1/3ಕ್ಕಿಂತ ದೊಡ್ಡದಾದ ಭಿನ್ನರಾಶಿ ಈ ಕೆಳಗಿರೋರಲ್ಲಿ ಯಾವುದು ಅಂತ ಕೇಳಿದ್ದಾನೆ. ಸೊ ಇದು 1/3ಕ್ಕಿಂತ ದೊಡ್ಡದಾದ ಭಿನ್ನರಾಶಿ ಬೇಕಂದ್ರೆ 1/3ನ ಭಿನ್ನರಾಶಿನ ದಶಮಾಂಶ ಸಂಖ್ಯೆಯಾಗಿ ಬರಿಬೇಕು.
ಡೆಸಿಮಲಲ್ಲಿ ಬರೆದ್ರೆ 3ಇಂದ 1 ಡಿವೈಡ್ ಮಾಡಿರಿ 0.3333 ಸಮಥಿಂಗ್ ಬರುತ್ತೆ, 0.33 ಸಮಥಿಂಗ್ ಬರುತ್ತೆ. 3ಇಂದ 1 ಡಿವೈಡ್ ಮಾಡಿದ್ರೆ 0.333 ಆಗುತ್ತೆ. ಸೊ ಇಲ್ಲಿ 82 27/82, 20/61, 16/45, 51/154 ಇದೆಯಲ್ಲ, ಯಾವ ಸಂಖ್ಯೆ 1/3 ಭಿನ್ನರಾಶಿಗಿಂತ ದೊಡ್ಡದು ಅಂತ ಕೇಳಿದಾಗ ಇದನ್ನು ನಾವು ಡೆಸಿಮಲಲ್ಲಿ ಬರ್ಕೋಬೇಕು, ದಶಮಾಂಶ ಸಂಖ್ಯೆಯಾಗಿ ಬರಿಬೇಕು. ಸೊ ನಿಮಗೆ ಡೈರೆಕ್ಟಾಗಿ ಗೊತ್ತಾಗಿಲ್ಲ ಅಂದರೆ 87ರಿಂದ ಈ ಛೇದದಿಂದ ಅಂಶ 27 ಭಾಗಿಸ್ಬೇಕು. ಈ ಥರ ಕಿವಿ ಹಾಕೊಂಡ್ರೆ 87 ಮಗೆ 27 ಡಿವೈಡ್ ಆಗಲ್ಲ, ಪಾಯಿಂಟ್ ಕಟ್ಟಿ 0 ಎಳಿಸ್ಕೊಂಡ್ರೆ 270 ಆಗುತ್ತೆ. 82 ಮೂರಲೆ ಕಟ್ತೀವಿ, 3 2 6, 3 8 24, 246 ಆಗುತ್ತೆ. ಇನ್ನು 14 ಉಳಿಯುತ್ತೆ, ಪಾಯಿಂಟ್ರಿಂದ 0 ಎಳಿಸ್ಕೊಳ್ರಿ. ಸೊ 82 1ಲೇ 82 ಅಷ್ಟೇ ಕಟ್ಬೋದು. 0.31 ಸಮಥಿಂಗ್ ಬರುತ್ತೆ ಅಂದರೆ 0.31 ಸಮಥಿಂಗ್ ಬರುತ್ತೆ ಅಂದರೆ ಇದು ಆನ್ಸರ್ ಅಲ್ಲ. ಯಾಕಂದ್ರೆ 0.33ಗಿಂತ ಜಾಸ್ತಿ ಬರಬೇಕು, 0.31 ಬರ್ತಾ ಇದೆ ಅಂದರೆ ಮೊದಲನೇ ಸಂಖ್ಯೆ 1/3ಗಿಂತ ದೊಡ್ಡದಾದ ಭಿನ್ನರಾಶಿ ಅಲ್ಲ. ಓಕೆನಾ. ಸೆಕೆಂಡ್ ಆಪ್ಷನ್ ಚೆಕ್ ಮಾಡಿರಿ. 61 20ಇಂದ 61ಇಂದ 20 ಡಿವೈಡ್ ಮಾಡಿರಿ, ಪಾಯಿಂಟ್ ಗಟ್ಟು 0 ಎಳಿಸ್ಕೊಳ್ರಿ, 200 ಆಗುತ್ತೆ. 61 ಮೂರಲೆ 183 ಆಗುತ್ತೆ. ಇನ್ನು 7, ಇನ್ನು 17 ಉಳಿಯುತ್ತೆ. ಪಾಯಿಂಟ್ರಿಂದ ಇನ್ನೊಂದು 0 ಹಾಕಿದ್ರೆ 61 2ಲೇ ಆಗುತ್ತೆ, 2ಲೇ ಎಷ್ಟಾಗುತ್ತೆ 122 ಆಗುತ್ತೆ. ಸೊ ಇನ್ನು ಮುಂದಕ್ಕೆ ಮಾಡ್ಬೋದು. 0.32 ಬರುತ್ತೆ. 0.32 ಅನ್ನೋದು ಕೂಡ 1/3ಗಿಂತ ದೊಡ್ಡದಾದ ಭಿನ್ನರಾಶಿ ಅಲ್ಲ. ಯಾಕಂದ್ರೆ 1/3ನ ವ್ಯಾಲ್ಯೂ 0.33 ಇದೆ, 0.33ಗಿಂತ ದೊಡ್ಡದಿಲ್ಲ, 0.32 ಬರ್ತಾ ಇದೆ ಅಂದರೆ ಸೆಕೆಂಡ್ ಆಪ್ಷನ್ ಆನ್ಸರ್ ಅಲ್ಲ. ಥರ್ಡ್ ಆಪ್ಷನ್ ನೋಡ್ರಿ, 45ರಿಂದ 16 ಡಿವೈಡ್ ಮಾಡಿರಿ, 16 ಡಿವೈಡ್ ಮಾಡಿದ್ರೆ ಪಾಯಿಂಟ್ ಕಟ್ಟಿ 0 ಎಳಿಸ್ಕೊಂಡ್ರೆ 45 ಮೂರಲೆ 135 ಆಗುತ್ತೆ. ಸೊ ಇನ್ನೆಷ್ಟು ಉಳಿತಾರೆ 25 ಉಳಿಯುತ್ತೆ. ಪಾಯಿಂಟ್ ಇರೋದ್ರಿಂದ ಇನ್ನೊಂದು 0 ಹಾಕೊಳ್ರಿ, 45 5ಲೇ ಕಟ್ಬೋದು, 45 5ಲೇ 225 ಆಗುತ್ತೆ. ಇನ್ನು ಶೇಷ 25 ಉಳಿಯುತ್ತೆ. ಇದು 0.35 ಬಂದಿದೆ. 0.35 ಬಂದಿದೆ ಅಂದರೆ ಇದು 0.35 ಅನ್ನೋದು 0.33ಗಿಂತ ದೊಡ್ಡ ಸಂಖ್ಯೆ ಅಲ್ಲ. ಆನ್ಸರ್ ಥರ್ಡ್ ಆಪ್ಷನ್ ಕರೆಕ್ಟ್ ಆಗುತ್ತೆ. ಮತ್ತೆ ಫೋರ್ತ್ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. 0.33ಗಿಂತ ದೊಡ್ಡದು 0.35, ಇದು 33ಗಿಂತ 35 ದೊಡ್ಡದಲ್ಲ. ಹಾಗಾಗಿ ಥರ್ಡ್ ಆಪ್ಷನ್ ಇದಕ್ಕೆ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಡೆಸಿಮಲ್ ನಂಬರ್ಸಿಗೆ ಕನ್ವರ್ಟ್ ಮಾಡ್ಕೊಂಡ್ರೆ ನಮಗೆ ಆನ್ಸರ್ ಸಿಗುತ್ತೆ ಈ ಪ್ರಶ್ನೆಗೆ. ಓಕೆನಾ. 6th ಕ್ವಶನ್. ನೆಕ್ಸ್ಟ್ 7th ಕ್ವಶನ್ ಬರೋಣ. 7th ಕ್ವಶನ್ ಏನಿದೆ ಅಂತ ನೋಡ್ರಿ. ಫೈಂಡ್ ದ ಸ್ಮಾಲೆಸ್ಟ್ ನಂಬರ್ ಸಚ್ ದಟ್ ಬೈ ಮಲ್ಟಿಪ್ಲೈಯಿಂಗ್ ಇಟ್ ವಿತ್ 24 ಎ ಕಂಪ್ಲೀಟ್ ಸ್ಕ್ವೇರ್ ನಂಬರ್ ಈಸ್ ಒಬ್ಟೈನ್ಡ್. ಯಾವ ಕನಿಷ್ಠ ಸಂಖ್ಯೆಯನ್ನು 24ರಿಂದ ಗುಣಿಸಿದಾಗ ಪೂರ್ಣ ವರ್ಗ ಸಂಖ್ಯೆ ಬರುವುದು ಅಂತ ನೋಡ್ರಿ. ಇಲ್ಲಿರೋ ಯಾವ ಕನಿಷ್ಠ ಸಂಖ್ಯೆಯನ್ನು 24ರಿಂದ ಗುಣಿಸಿದಾಗ ಬರೋ ಸಂಖ್ಯೆ ಪೂರ್ಣ ವರ್ಗ ಸಂಖ್ಯೆ ಆಗುತ್ತೆ ಅಂತ ಕೇಳಿದರೆ ಇದನ್ನ ಆಪ್ಷನ್ ಥ್ರೂ ಮಾಡೋದು. ನೋಡ್ರಿ, ಮೊದಲನೇ ಆಪ್ಷನಲ್ಲಿ 2 ಇದೆಯಲ್ಲ, 2ರಿಂದ 24ನ ಗುಣಿಸಿದಾಗ 24 48 ಆಗುತ್ತೆ. 48 ಅನ್ನೋದು ಪೂರ್ಣ ವರ್ಗ ಸಂಖ್ಯೆ ಅಲ್ಲ. ಹಾಗಾಗಿ ಮೊದಲನೇ ಆಪ್ಷನ್ ಆನ್ಸರ್ ಅಲ್ಲ. ನೆಕ್ಸ್ಟ್ 3 ಇದೆಯಲ್ಲ, ಈ 3ಯನ್ನು 24ರಿಂದ ಗುಣಿಸಿದಾಗ 24 ಮೂರಲೆ 72 ಬರುತ್ತೆ. 72 ಅನ್ನೋದು ಕೂಡ ಪೂರ್ಣ ವರ್ಗ ಸಂಖ್ಯೆ ಅಲ್ಲ. ಹಾಗಾಗಿ ಸೆಕೆಂಡ್ ಆಪ್ಷನ್ ಆನ್ಸರ್ ಅಲ್ಲ. ಸೊ ನೆಕ್ಸ್ಟ್ 4ರಿಂದ 24ನ ಗುಣಾಕಾರ ಮಾಡಿದ್ರೆ 24 4ಲೇ 96 ಬರುತ್ತೆ. 96 ಅನ್ನೋದು ಕೂಡ ಪೂರ್ಣ ವರ್ಗ ಸಂಖ್ಯೆ ಅಲ್ಲ. ಹಾಗಾಗಿ 4 ಆನ್ಸರ್ ಅಲ್ಲ. ಫಸ್ಟ್ 3 ರಾಂಗ್ ಅಂದಮೇಲೆ ಫೋರ್ತ್ ಆಪ್ಷನ್ ಕರೆಕ್ಟ್ ಇರಲೇಬೇಕು. ಚೆಕ್ ಮಾಡಿ ನೋಡ್ರಿ. 6 ಮತ್ತು 24ನ ಗುಣಾಕಾರ ಮಾಡ್ರಿ, ಎಷ್ಟು ಬರುತ್ತೆ ಅಂದ್ರೆ 24 144 ಬರುತ್ತೆ. 144 ಅನ್ನೋದು ಪೂರ್ಣ ವರ್ಗ ಸಂಖ್ಯೆ, ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಅಂತ ಕರಿತೀವಿ 24ನ. ಯಾಕಂದರೆ 144ನ 144 ಅನ್ನೋದು 12 ಸ್ಕ್ವೇರ್ ವ್ಯಾಲ್ಯೂ. 12 ಸ್ಕ್ವೇರ್ ವ್ಯಾಲ್ಯೂ 144 ಆಗುತ್ತೆ. ಅಂದರೆ 144 ಅನ್ನೋದು ಪೂರ್ಣ ವರ್ಗ ಸಂಖ್ಯೆ, ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಆಗಿರೋದ್ರಿಂದ. ಸೊ 24ನ್ನ 6ರಿಂದ ಗುಣಿಸಿದಾಗ ಬರೋ ಸಂಖ್ಯೆ ಪೂರ್ಣ ವರ್ಗ ಸಂಖ್ಯೆ ಆಗೋದ್ರಿಂದ 24ನ್ನ ಯಾವ ಸಂಖ್ಯೆಯಿಂದ ಗುಣಿಸ್ಬೇಕು? 6ರಿಂದ ಗುಣಿಸ್ಬೇಕು. ಆಪ್ಷನ್ 4 ಇದಕ್ಕೆ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆನಾ, ಕ್ಲಿಯರಾ? ಕ್ವಶನ್ನು ಆಪ್ಷನ್ನು ಸೊಲ್ಯೂಷನ್ ಬರ್ಕೊಂಡು ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ತಾ ಬನ್ನಿ. ಮುಂದಿನ ಪ್ರಶ್ನೆ, X, Y and Z share the profit in the ratio of 2:3:7. If the average gain is rupees 6,000, then Y's share is. ನೋಡ್ರಿ, X, Y ಮತ್ತು Z ಲಾಭವನ್ನು 2:3:7 ಅನುಪಾತದಲ್ಲಿ ಹಂಚಿಕೊಳ್ಳುತ್ತಾರೆ. ಸರಾಸರಿ ಲಾಭ 6,000 ಆಗಿದ್ದರೆ ವೈನ ಪಾಲು. ಅಂದರೆ ಈ 3 ಜನರ ಸರಾಸರಿ ಲಾಭ ಕೊಟ್ಟಿದ್ದಾರೆ, ಅವರೇಜ್ ಪ್ರಾಫಿಟ್ ಕೊಟ್ಟಿದ್ದಾರೆ. ಅವರೇಜ್ ಗೈನ್ ಅಂತ ಕರಿತೀವಿ. ಅವರೇಜ್ ಪ್ರಾಫಿಟ್ 6,000 ಇದೆ.
ಮೂರು ಜನರದು ಸರಾಸರಿ ಲಾಭ ಅಂದರೆ ಎಕ್ಸ್ ಬಂದಿರೋ ಲಾಭ, ವೈಗೆ ಬಂದಿರೋ ಲಾಭ, ಝಡ್ಗೆ ಬಂದಿರೋ ಲಾಭ, ಈ ಮೂರು ಜನರ ಲಾಭಗಳನ್ನು ಕೂಡಿ 3ರಿಂದ ಭಾಗಿಸಿದಾಗ ಬಂದಿರೋದು ಸರಾಸರಿ ಲಾಭ. ಸರಾಸರಿ ಲಾಭ 6,000 ಬಂದಿದೆ ಅಂದರೆ 3 ಜನರ ಒಟ್ಟು ಲಾಭ ಬರ್ಕೋಬೇಕು. ಒಟ್ಟು ಲಾಭ ಬರ್ಕೋಬೇಕಂದ್ರೆ 6,000ವನ್ನು 3 ಜನ ಇದ್ರಲ್ಲ 3ರಿಂದ ಗುಣಾಕಾರ ಮಾಡ್ರಿ, 18,000 ಅನ್ನೋದು 3 ಜನರಿಗೆ ಸಿಕ್ಕ ಒಟ್ಟು ಲಾಭ. ಸೊ ಎಕ್ಸಿಗೆ ಬಂದಿರೋ ಲಾಭ, ವೈಗೆ ಬಂದಿರೋ ಲಾಭ, ಝಡ್ಗೆ ಬಂದಿರೋ ಲಾಭ, 3 ಜನದ ಲಾಭಗಳನ್ನು ಕೂಡಿದಾಗ 18,000 ಆಗುತ್ತೆ ಅಂತ. ಸರಾಸರಿ ಕೊಟ್ಟಿದ್ರೆ ಅಂದರೆ ಇಲ್ಲಿ 3 ಜನ ಇದಾರಲ್ಲ ಅದನ್ನ 3ರಿಂದ ಗುಣಾಕಾರ ಮಾಡಿದರೆ 3 ಜನರ ಒಟ್ಟು ಲಾಭ ಸಿಗುತ್ತೆ ನಮಗೆ. ಹೌದಾ? 18,000 ಆಗುತ್ತೆ. ಸೊ ಈ 18,000ದಲ್ಲಿ ವೈನ ಪಾಲು ಎಷ್ಟಿದೆ ಅಂತ ಕ್ವಶನ್ ಕೇಳಿದ್ದಾರೆ. ವೈ ಸಿಕ್ಕಿರೋ ಲಾಭದ ಪಾಲು ಎಷ್ಟು ಅಂತ ಕೇಳಿದ್ದಾರೆ. ಅಂದರೆ ಈ 3 ಜನರ ಲಾಭದ ಅನುಪಾತ 2:3:7 ಇದೆ ಅಂದರೆ 3 ಅಡಿಷನ್ ಮಾಡಿರಿ, 2 + 3 5, 5 + 7 ಅಂದರೆ 12 ಆಗುತ್ತೆ. ಟೋಟಲ್ ರೇಷೋ 12ಕ್ಕೆ, ಟೋಟಲ್ ಲಾಭ 18,000 ರೂಪಾಯಿ ಅಂತ ಹೇಳಿದ್ದಾರೆ. ಟೋಟಲ್ ರೇಷೋ 12ಕ್ಕೆ ಟೋಟಲ್ ಲಾಭ 18,000 ರೂಪಾಯಿ ಆಗಿದೆ ಅಂತ. ಸೊ ಇದು 12ರಿಂದ ಇದನ್ನು ಬಾಕ್ಸ್ರಿ. 12 1 12, 6 ಉಳಿಯುತ್ತೆ. 12 5 60, 2 0 ಲಾಸ್ಟಿಗೆ ಬರ್ಕೊಂಡ್ರೆ 1,500 ಬರುತ್ತೆ. 18,000ವನ್ನು 12ರಿಂದ ಡಿವೈಡ್ ಮಾಡಿದ್ರೆ 1,500 ಬರುತ್ತೆ. ಇದರಲ್ಲಿ ವೈನ ಪಾಲು ಕೇಳಿದಾರೆ ಅಂದರೆ ವೈನ ರೇಷು 3 ಇದೆ. 3 ಇದೆಯಲ್ಲ ಇಂಟು 3 ಮಾಡ್ಕೊಳ್ರಿ. 1,500 ಇಂಟು 3 ಅಂದರೆ 15 3 45, 2 0 ಲಾಸ್ಟಿಗೆ ಬರ್ಕೊಂಡ್ರೆ 4,500 ಅನ್ನೋದು ಏನಾಗಿರುತ್ತೆ ವೈನ ಲಾಭದ ಪಾಲಾಗಿರುತ್ತೆ. ಆಪ್ಷನ್ ಡಿ ಇದೆಯಲ್ಲ, ದಿಸ್ ಇಸ್ ದ ಆನ್ಸರ್, 4,500. ಕ್ಲಿಯರ್ ಅರ್ಥ ಆಯ್ತಾ? ಸೊ ನೆಕ್ಸ್ಟು 9th ಕ್ವಶನ್ ಬರೋಣ. 9ನೇ ಪ್ರಶ್ನೆ. The measure of an angle whose supplement is 3 times as large as its complement is ಅಂತ ಇದೆ. ಒಂದು ಕೋನದ ಪೂರಕವು ಅದರ ಪರಿಪೂರಕಕ್ಕಿಂತ 3 ಪಟ್ಟು ದೊಡ್ಡದಾಗಿದೆ, ಹಾಗಾದರೆ ಕೋನದ ಅಳತೆ ಎಷ್ಟು ಅಂತ ನೋಡ್ರಿ. ಯಾವುದೇ ಒಂದು ಕೋನದ ಪೂರಕ ಕೋನ ಅದರ ಪರಿಪೂರಕಕ್ಕಿಂತ 3 ಪಟ್ಟು ದೊಡ್ಡದು. ದ ಮೆಜರ್ ಆಫ್ ಆಂಗಲ್ ಆಫ್ whose supplement is 3 times as large as its complement. ಸೊ ನೋಡ್ರಿ, ಇಲ್ಲಿ ಕನ್ನಡದಲ್ಲಿ ಒಂದು ಸ್ವಲ್ಪ ಕ್ರಾಸ್ ಚೆಕ್ ಮಾಡೋಣ. ಕನ್ನಡಕ್ಕೆ ಇಂಗ್ಲೀಷ್ ಮಿಕ್ಸ್ ಮ್ಯಾಚ್ ಆಗುತ್ತೆ. ಒಂದು ಕೋನದ ಪರಿಪೂರಕ ಕೋನವು ಅದರ ಪೂರಕಕ್ಕಿಂತ 3 ಪಟ್ಟು ದೊಡ್ಡದಾಗಿದೆ ಅಂತ ಆಗ್ಬೇಕು. ಒಂದು ಕೋನದ ಪರಿಪೂರಕ ಕೋನವು ಅದರ ಪೂರಕ ಕೋನಕ್ಕಿಂತ 3 ಪಟ್ಟು ದೊಡ್ಡದು ಅಂತ. ಫಸ್ಟ್ ಪರಿಪೂರಕ ಅಂದ್ರೆ 2 ಕೋನಗಳ ಮೊತ್ತ 180 ಡಿಗ್ರಿ ಇದ್ದರೆ ಅದ್ರ ಪರಿಪೂರಕ ಕೋನ, ಸಪ್ಲಿಮೆಂಟ್ರಿ ಆ್ಯಂಗಲ್ ಅಂತ ಕರಿತೀವಿ. ಯಾವುದಾದ್ರೂ 2 ಕೋನಗಳ ಅಳತೆ ಕೂಡಿಲ್ಲ 180 ಡಿಗ್ರಿ ಬಂದರೆ ಅವೆರಡನ್ನ ಪರಿಪೂರಕ ಕೋನಗಳು, ಸಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂತ ಕರಿತೀವಿ. ಪೂರಕ ಕೋನ ಅಂದರೆ 2 ಕೋನಗಳ ಮೊತ್ತ 90 ಡಿಗ್ರಿಗೆ ಸಮ ಇದ್ದರೆ ಅವನ್ನ ಪೂರಕ ಕೋನಗಳು, ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂತ ಕರಿತೀವಿ. ಯಾವುದೇ 2 ಕೋನಗಳ ಮೊತ್ತ 180 ಡಿಗ್ರಿಗೆ ಸಮ ಇದ್ದರೆ ಅವು ಪರಿಪೂರಕ ಕೋನ, 2 ಕೋನಗಳ ಮೊತ್ತ 90 ಡಿಗ್ರಿಗೆ ಸಮ ಇದ್ದರೆ ಅದು ಪೂರಕ ಕೋನ ಅಂತ ಕರಿತೀವಿ. ಸೊ ಒಂದು ಕೋನ ಇದೆ, ಎಷ್ಟೋ ಡಿಗ್ರಿ ಇದೆ, ಇಲ್ಲಿ ಆಪ್ಷನ್ ಇರೋದು ಯಾವುದೋ ಒಂದು ಕೋನ ಇದೆ, ಅದರ ಪರಿಪೂರಕ ಕೋನ ಪೂರಕ ಕೋನಕ್ಕಿಂತ 3 ಪಟ್ಟು ದೊಡ್ಡದಾಗಿರ್ಬೇಕು. ಹಾಗಾದ್ರೆ ಆ ಕೋನದ ಅಳತೆ ಎಷ್ಟು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಮಾಡ್ಬೇಕಂದ್ರೆ ಎಗೇನ್ ನಾವು ಆಪ್ಷನ್ ಥ್ರೂನ ಆನ್ಸರ್ ಮಾಡ್ಬೋದು. ಆಪ್ಷನ್ ಥ್ರೂ ಅಂದರೆ ಮೊದಲನೇದು 30 ಡಿಗ್ರಿ ಇದೆಯಲ್ಲ, ಈ 30 ಡಿಗ್ರಿಗೆ ಫಸ್ಟು ಪರಿಪೂರಕ ಕೋನ ಬೇಕು. ಅಂದರೆ 30 ಡಿಗ್ರಿಯ ಪರಿಪೂರಕ ಕೋನ ಹೆಂಗೆ ಬರಿತೀವಿ ಅಂದರೆ, ಪರಿಪೂರಕ ಕೋನ 2 ಸೇರಿ 180 ಅಲ್ಲ, 180ರಲ್ಲಿ 30 ಮೈನಸ್ ಮಾಡಿರಿ, ಇನ್ನು 150 ಉಳಿಯುತ್ತೆ. ಈ 30 ಡಿಗ್ರಿಯ ಪೂರಕ ಕೋನ ಬರಿಬೇಕು ಅಂದರೆ ಈ 90ರಲ್ಲಿ 30 ಮೈನಸ್ ಮಾಡಿರಿ 60 ಬರುತ್ತೆ. ಸೊ ಈ ಪರಿಪೂರಕ ಕೋನ ಈ ಪೂರಕ ಕೋನದ 3 ಪಟ್ಟಿರ್ಬೇಕು. 3 ಪಟ್ಟಿಲ್ಲ, 63 180, ಇದು 150 ಇದೆ, 3 ಪಟ್ಟಿಲ್ಲ ಅಂದರೆ ಆಪ್ಷನ್ ಎ ರಾಂಗ್ ಆನ್ಸರ್. ಆಪ್ಷನ್ ಬಿ 45 ಡಿಗ್ರಿ ಇದೆಯಲ್ಲ, ಫಸ್ಟ್ ಈ 45 ಡಿಗ್ರಿ ಬರ್ಕೊಂಡು 45 ಡಿಗ್ರಿಯ ಪರಿಪೂರಕ ಕೋನ ಸಪ್ಲಿಮೆಂಟ್ರಿ ಆ್ಯಂಗಲ್ ಬರಿಬೇಕು. ಸಪ್ಲಿಮೆಂಟ್ರಿ ಆ್ಯಂಗಲ್ ಬೇಕಂದ್ರೆ 180ರಲ್ಲಿ 45 ಮೈನಸ್ ಮಾಡಿರಿ 135 ಡಿಗ್ರಿ ಆಗುತ್ತೆ. 45 ಡಿಗ್ರಿಯ ಪರಿಪೂರಕ ಕೋನ ಅಂದರೆ 135 ಡಿಗ್ರಿ ಆಗುತ್ತೆ. ಇವೆರಡು ಕೂಡಿದಾಗ 180 ಸರಿ ಆಗುತ್ತೆ. ಇದೇ 45 ಡಿಗ್ರಿಯ ಪೂರಕ ಕೋನ ಬೇಕಂದ್ರೆ 90ರಲ್ಲಿ 45 ಮೈನಸ್ ಮಾಡಿರಿ, ಇನ್ನು 45 ಉಳಿಯುತ್ತೆ. ಸೊ ಈ 45 ಡಿಗ್ರಿಗೆ ಪೂರಕ ಕೋನ 45 ಆಗುತ್ತೆ, ಯಾಕಂದರೆ ಇವೆರಡು ಕೂಡಿದ್ರೆ 90 ಡಿಗ್ರಿ ಸಮ ಆಗುತ್ತೆ. ಸೊ ಹಾಗಾದರೆ ಈ ಪರಿಪೂರಕ ಕೋನ ಈ ಪೂರಕ ಕೋನದ 3 ಪಟ್ಟಿದೆಯಾ ಅಂದರೆ 45 ಮೂರಲೆ 135 ಕರೆಕ್ಟ್ ಇದೆ ಅಂದರೆ ಸೊ ಆ ಕೋನದ ಅಳತೆ 45 ಡಿಗ್ರಿನೇ ಸರಿ ಇದೆ. ನೀವೇನು ಆಪ್ಷನ್ ಸಿ ಆಪ್ಷನ್ ಡಿ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ.
ನೋಡ್ರಿ, ಇದು ಪರಿಪೂರಕ ಕೋನ. ಇದು ಒಂದು ಕೋನ. ಈ ಕೋನದ ಪರಿಪೂರಕ ಕೋನ 135 ಆಗುತ್ತೆ. ಯಾಕಂದ್ರೆ ಇವೆರಡು ಕೂಡಿದ್ರೆ 180 ಆಗ್ಬೇಕು ಪರಿಪೂರಕ ಕೋನ ಅಂತ. 45 ಡಿಗ್ರಿಗೆ ಪೂರಕ ಕೋನ 45 ಆಗುತ್ತೆ. ಯಾಕಂದ್ರೆ ಇವೆರಡು ಕೂಡಿದ್ರೆ 90 ಡಿಗ್ರಿ ಆದ್ರೆ ಅದು ಪೂರಕ ಕೋನ ಆಗುತ್ತೆ. ಈ ಪರಿಪೂರಕ ಕೋನ ಪೂರಕ ಕೋನದ 3 ಪಟ್ಟು ದೊಡ್ಡದಿದೆ. 45 ಮೂರಲೆ 135 ಅಲ್ಲ, 3 ಪಟ್ಟು ದೊಡ್ಡದಿದೆ. ಸೊ ಹಾಗಾಗಿ ಆ ಕೋನದ ಅಳತೆ 45 ಡಿಗ್ರಿ. ಆಪ್ಷನ್ ಬಿ ಕರೆಕ್ಟ್ ಅಂತ ಹೇಳ್ತೀವಿ. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ, ದ ಪೆರಿಮೀಟರ್ ಆಫ್ 2 squares are 24 centimeter and 32 centimeter. The perimeter of a third square equal in area to the sum of the squares of the square of these squares is ಅಂತ ಇದೆ. ನೋಡ್ರಿ, ಇದು ಎರಡು ಚೌಕಗಳ ಪರಿಧಿ. ಒಂದು ಚೌಕ ಇದೆ, ಈ ಚೌಕದ ಪರಿಧಿ 24 ಸೆಂಟಿಮೀಟರ್ ಇದೆ ಅಂತ. ಪರಿಧಿ ಅಂದ್ರೆ ಸುತ್ತಳತೆ ಅಂತ ಕರಿತೀವಿ. ಸುತ್ತಳತೆ ಅಂತ ಕರಿತೀವಿ. ಪೆರಿಮೀಟರ್ ಅಂದ್ರೆ ಪರಿಧಿ, ಇನ್ನೊಂದು ಹೆಸರು ಸುತ್ತಳತೆ. ಚೌಕ ಅಂದ್ರೆ 4 ಬಾಹುಗಳ ಅಳತೆ ಸಮ ಇದ್ರೆ ಚೌಕ ಅಂತ ಕರಿತೀವಿ. ಈ 4 ಬಾಹುಗಳ ಅಳತೆ ಕೂಡಿದಾಗ 24 ಬರುತ್ತೆ. ಅಂದ್ರೆ ಈ 24ನ್ನ 4ರಿಂದ ಭಾಗಿಸ್ರಿ. 4 24 ಕ್ಯಾನ್ಸಲ್ ಆಗುತ್ತಲ್ಲ, ಪ್ರತಿಯೊಂದು ಸೈಡ್ 6 ಸೆಂಟಿಮೀಟರ್ ಇರುತ್ತೆ ಅಂತ. ಇವೆಲ್ಲವೂ ಕೂಡ್ರಿ 24 ಸೆಂಟಿಮೀಟರ್ ಪರಿಧಿ ಅಥವಾ ಸುತ್ತಳತೆ ಆಗುತ್ತೆ. ಮತ್ತು ಇನ್ನೊಂದು ಚೌಕದ ಪರಿಧಿ 32 ಸೆಂಟಿಮೀಟರ್ ಇದೆ. ಇನ್ನೊಂದು ಚೌಕ ಇದೆ, ಇದರ ಪರಿಧಿ 32 ಸೆಂಟಿಮೀಟರ್ ಇದೆ. ಅಂದರೆ ಈ 32ನ್ನ ನೀವು 4ರಿಂದ ಡಿವೈಡ್ ಮಾಡಿದರೆ 4 8 32 ಅಲ್ಲ. ಸೊ ಪ್ರತಿಯೊಂದು ಸೈಡ್ 8 ಸೆಂಟಿಮೀಟರ್ ಇರುತ್ತೆ. ಎಲ್ಲ ಸೇರಿ 32 ಸೆಂಟಿಮೀಟರ್ ಅವರ ಪರಿಧಿ ಅಥವಾ ಸುತ್ತಳತೆ ಆಗಿರುತ್ತೆ. ಓಕೆನಾ. ಸೊ ನೋಡ್ರಿ, ಮೂರನೇ ಚೌಕದ ಪರಿಧಿಯು ಈ ಚೌಕಗಳ ವಿಸ್ತೀರ್ಣಗಳ ಮೊತ್ತಕ್ಕೆ ಸಮವಾಗಿರುತ್ತೆ. ಅಂದ್ರೆ ಈ ಚೌಕದ ವಿಸ್ತೀರ್ಣ ಬೇಕಂದ್ರೆ ಎ ಸ್ಕ್ವೇರ್, ಇದು ಎ ಅಂದ್ರೆ 6, ಇಲ್ಲಿ ಎ ಅಂದ್ರೆ 8, ಇದರ ಎ ಸ್ಕ್ವೇರ್ ಅಂದ್ರೆ 6 ಸ್ಕ್ವೇರ್ ಅಂದ್ರೆ 36 ಅನ್ನೋದು ಈ ಮೊದಲನೇ ಚೌಕದ ವಿಸ್ತೀರ್ಣ ಆಗುತ್ತೆ. ಇದರ ವಿಸ್ತೀರ್ಣ ಅಂದ್ರೆ 8 ಸ್ಕ್ವೇರ್, 8 ಸ್ಕ್ವೇರ್ ಅಂದ್ರೆ 64 ಅನ್ನೋದು ಎರಡನೇ ಚೌಕದ ವಿಸ್ತೀರ್ಣ ಆಗುತ್ತೆ. 36 ಪ್ಲಸ್ 64 ಕೂಡಿದಾಗ ಟೋಟಲಿ 100 ಬರುತ್ತಲ್ಲ. ನೋಡ್ರಿ, ಇಲ್ಲಿ ಏನು ಹೇಳಿದಾನೆ ಅಂದ್ರೆ ಮೂರನೇ ಚೌಕದ ಪರಿಧಿಯು ಈ ಚೌಕಗಳ ವಿಸ್ತೀರ್ಣಗಳ ಮೊತ್ತಕ್ಕೆ ಸಮವಾಗಿರುತ್ತೆ. ಅಂದ್ರೆ ಇನ್ನೊಂದು ಮೂರನೇ ಚೌಕ ಇದೆಯಲ್ಲ, ಇದರ ಪರಿಧಿ ಇದರ ವಿಸ್ತೀರ್ಣಕ್ಕೆ ಸಮ ಇದೆ. ಅಂದ್ರೆ 4 ಸೈಡ್ ಸೇರಿ 100 ಸೆಂಟಿಮೀಟರ್ ಆಗುತ್ತೆ ಅಂತ. ಈ ಚೌಕದ ಪರಿಧಿ ಇವೆರಡು ವಿಸ್ತೀರ್ಣಕ್ಕೆ ಸಮ ಅಂದ್ರೆ ಈ 4 ಸೈಡ್ ಸೇರಿ 100 ಸೆಂಟಿಮೀಟರ್ ಆಗುತ್ತೆ ಅಂತ ಹೇಳಿದಾನೆ. 100 ಸೆಂಟಿಮೀಟರ್ ಆಗುತ್ತೆ ಅಂತ ಹೇಳಿದಾನೆ. ಸೊ ಹಾಗಾದ್ರೆ ಮೂರನೇ ಚೌಕದ ಪರಿಧಿ ಎಷ್ಟು ಅಂತ ಕೇಳಿದ್ದಾನೆ. ಮೂರನೇ ಚೌಕದ ಪರಿಧಿ ಎಷ್ಟು ಅಂತ ಕೇಳಿದಾನೆ. ಸೊ ನೋಡ್ರಿ, ಮೂರನೇ ಚೌಕದ ಪರಿಧಿ ಆಗ್ಬಾರ್ದು. ದ ಪೆರಿಮೀಟರ್ ಆಫ್ ಎ ಥರ್ಡ್ ಸ್ಕ್ವೇರ್ ಈಕ್ವಲ್ ಇನ್ ಏರಿಯಾ ಟು ದ ಸಮ್ ಆಫ್ ದ ಏರಿಯಾಸ್ ಆಫ್ ದಿ ಸ್ಕ್ವೇರ್. ಅಂದ್ರೆ ಮೂರನೇ ಚೌಕದ ವಿಸ್ತೀರ್ಣ ಆಗ್ಬೇಕು. ಮೂರನೇ ಚೌಕದ ವಿಸ್ತೀರ್ಣವು ಈ ಚೌಕಗಳ ವಿಸ್ತೀರ್ಣಗಳ ಮೊತ್ತಕ್ಕೆ ಸಮ ಇರುತ್ತೆ. ಅಂದ್ರೆ ಇದರ ವಿಸ್ತೀರ್ಣ 100 ಆಗ್ಬೇಕು. 100 ಆಗ್ಬೇಕಂದ್ರೆ ಪ್ರತಿಯೊಂದು ಸೈಡ್ 10 ಇದ್ರೆ 10 ಸ್ಕ್ವೇರ್ ವ್ಯಾಲ್ಯೂ 100 ಆಗುತ್ತೆ. ಯಾಕಂದ್ರೆ 10 ಸ್ಕ್ವೇರ್ ವ್ಯಾಲ್ಯೂ 100 ಬರುತ್ತೆ. ಅಂದ್ರೆ ಪ್ರತಿಯೊಂದು ಸೈಡ್ 10 ಬರ್ಕೊಂಡ್ರೆ ಮಾತ್ರ ಇವೆರಡು ಚೌಕಗಳ ವಿಸ್ತೀರ್ಣ 100 ಇದೆ. ಅಂದ್ರೆ ಇದ್ರ ಒಂದರದ ವಿಸ್ತೀರ್ಣ 100 ಆಗ್ಬೇಕಂದ್ರೆ 10 ಸ್ಕ್ವೇರ್ ವ್ಯಾಲ್ಯೂ 100 ಆಗುತ್ತೆ. ಅಂದ್ರೆ ಪ್ರತಿಯೊಂದು ಸೈಡ್ 10 ಸೆಂಟಿಮೀಟರ್ ಇದೆ. ಹಾಗಾದ್ರೆ ಇದರ ಪರಿಧಿ ಕಂಡುಹಿಡಿಬೇಕು. ಮೂರನೇ ಚೌಕದ ಪರಿಧಿ ಅಂದ್ರೆ 10 + 10 20 + 10 30 + 10 ಅಂದ್ರೆ ಟೋಟಲ್ ಇದರ ಪರಿಧಿ 40 ಸೆಂಟಿಮೀಟರ್ ಆಗುತ್ತೆ. 40 ಸೆಂಟಿಮೀಟರ್ ಅನ್ನೋದಿಲ್ಲಿ ಆಪ್ಷನ್ ಎ ನಲ್ಲಿದೆ. ನೋಡ್ರಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಈ ಪರಿಧಿ ಅಂತ ಪದ ತೆಗೆದು ವಿಸ್ತೀರ್ಣ ಹಾಕೊಂಡ್ರೆ ಇಲ್ಲಿ ಟೈಪಿಂಗ್ ಅಲ್ಲಿ ಮಿಸ್ ಆಗಿರುತ್ತೆ. ಇಂಗ್ಲೀಷಲ್ಲಿ ಕರೆಕ್ಟ್ ಇದೆ ಅದು ಪ್ರಶ್ನೆ. ಪರಿಧಿ ಅಂತ ಹಾಕೊಂಡ್ರೆ ಕರೆಕ್ಟಾಗಿ ಆನ್ಸರ್ 40 ಸೆಂಟಿಮೀಟರ್ ಬರುತ್ತೆ. ಆಪ್ಷನ್ ಎ ಈಸ್ ದ ಕರೆಕ್ಟ್ ಆನ್ಸರ್. ಓಕೆನಾ. ನೆಕ್ಸ್ಟ್ ಪ್ರಶ್ನೆ ಬರೋಣ. ದ ನೇಮ್ ಆಫ್ ದ ಸಾಲಿಡ್ ಫಿಗರ್ ಈಸ್ ಅಂತಿದೆ. ಚಿತ್ರದಲ್ಲಿ ಘನಾಕೃತಿ ಹೆಸರು, ಇಲ್ಲಿ ಚಿತ್ರ ಕಾಣಿಸ್ತಾ ಇದೆಯಲ್ಲ, ಈ ಚಿತ್ರದಲ್ಲಿ ಒಂದು ಘನಾಕೃತಿ ಇದೆ, ಸಾಲಿಡ್ ಫಿಗರ್ ಇದೆ. ಇದರ ಹೆಸರು ಏನು ಅಂತ ಕೇಳಿದರೆ, ಸರ್ ನೋಡ್ರಿ, ಇದು ತ್ರಿಭುಜಾಕಾರದಲ್ಲಿದೆ. ಇದರ ತ್ರಿಭುಜಾಕಾರದಲ್ಲಿದೆ. ಈ ಸೈಡ್ ಕೊಡ್ರಿ, ನೋಡ್ರಿ, ಇದು ತ್ರಿಭುಜಾಕಾರದಲ್ಲಿರೋದ್ರಿಂದ ಇದನ್ನ ತ್ರಿಭುಜ ಪಾದ ಪಟ್ಟಕ ಅಂತ ಕರಿತೀವಿ. ಪಟ್ಟಕ ಅಂತ ಕರಿತೀವಿ. ಸೊ ನೋಡ್ರಿ, ತ್ರಿಭುಜಾಕಾರದಲ್ಲಿರೋದ್ರಿಂದ ಅದನ್ನ ತ್ರಿಭುಜ ಪಾದ ಪಟ್ಟಕ ಅಂತ ಕರಿತೀವಿ. ಸೊ ಈ ರೀತಿ ಏನಾರು ಇತ್ತು ಅಂದ್ರೆ ಇದನ್ನ ತ್ರಿಭುಜ ಪಾದ ಗೋಪುರ ಅಂತ ಕರಿತೀವಿ. ಈ ತರ ಇದ್ರೆ ಆ ಥರ ಇರೋದನ್ನ ನಾವು ತ್ರಿಭುಜ ಪಾದ ಪಟ್ಟಕ ಅಂತ ಕರಿತೀವಿ. ಟ್ರಯಾಂಗ್ಯುಲರ್ ಪ್ರಿಸಮ್ ಅಂತ ಕರಿತೀವಿ. ಟ್ರಯಾಂಗ್ಯುಲರ್ ಪ್ರಿಸಮ್ ಅಂತ ಯಾವ ಆಪ್ಷನ್ ಇದೆ ನೋಡ್ರಿ, ಟ್ರಯಾಂಗ್ಯುಲರ್ ಪ್ರಿಸಮ್ ಅಂತ ಆಪ್ಷನ್ ಸಿ ನಲ್ಲಿ ಇದೆಯಲ್ಲ, ಇದು ತ್ರಿಭುಜ ಪಾದ ಪಟ್ಟಕ. ಆಪ್ಷನ್ ಸಿ ಇದಕ್ಕೆ ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ದ ಟ್ರಯಾಂಗ್ಯುಲರ್ ಪಿರಮಿಡ್, ತ್ರಿಭುಜ ಪಾದ ಗೋಪುರ, ಇದು ಆಪ್ಷನ್ ಎ ಇದೆಯಲ್ಲ, ಇದು ಆಪ್ಷನ್ ಎಗೆ ತ್ರಿಭುಜ ಪಾದ ಗೋಪುರ ಅಂದ್ರೆ ಈ ರೀತಿ ಬರಿತೀವಿ. ಆಪ್ಷನ್ ಬಿ ರೆಕ್ಟ್ಯಾಂಗ್ಯುಲರ್ ಪ್ರಿಸಮ್, ಆಯತ ಪಾದ ಪಟ್ಟಕ ಅಂತಿದೆಯಲ್ಲ, ಅಂದ್ರೆ ನೋಡ್ರಿ ಇದು ಆಯತಾಕಾರದಲ್ಲಿದೆ. ಅಂದ್ರೆ
ಮೇಲ್ಗಡೆನೂ ಕೂಡ ಆಯತಾಕಾರದಲ್ಲೇ ಇರುತ್ತೆ ಅಂತ, ಮೇಲ್ಗಡೆನೂ ಕೂಡ ಆಯತಾಕಾರದಲ್ಲೇ ಇರುತ್ತೆ. ಸೊ ಮೇಲ್ಗಡೆ ಇದು ಕೂಡ ಆಯತಾಕಾರದಲ್ಲೇ ಇರುತ್ತೆ, ಇನ್ನೊಂದು ಲೈನು ಕೂಡ ಆಯತಾಕಾರದಲ್ಲೇ ಇರುತ್ತೆ. ಸೊ ಇದನ್ನು ನಾವು ಆಯತಾಕಾರದಲ್ಲಿ ಬರಿಬೋದು. ನೋಡಿ, ಇದು ಆಯತಾಕಾರದಲ್ಲಿರುತ್ತೆ. ಇದು ಆಯತಾಪಾದ ಪಟ್ಟಕ ಅಂತ ಕರಿತೀವಿ. ಈ ರೆಕ್ಟ್ಯಾಂಗ್ಯುಲರ್ ಪ್ರಿಸಮ್ ಅಂತ ಕರಿತೀವಿ. ನೆಕ್ಸ್ಟ್ ರೆಕ್ಟ್ಯಾಂಗ್ಯುಲರ್ ಪಿರಾಮಿಡ್ ಅಂತ ಕೇಳಿದರೆ, ರೆಕ್ಟ್ಯಾಂಗ್ಯುಲರ್ ಪಿರಾಮಿಡ್ ಅಂತ ಕೇಳಿದರೆ, ಸೊ ಇದು ಬೇಸ್ ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿದ್ದು ಎಲ್ಲವನ್ನೂ ಒಂದು ಪಾಯಿಂಟಿಗೆ ನಾವು ಅಲ್ಲಿ ಹೋಗಿ ಜಾಯಿನ್ ಮಾಡಿದ್ರೆ ಇದು ರೆಕ್ಟ್ಯಾಂಗ್ಯುಲರ್ ಪಿರಾಮಿಡ್ ಆಗುತ್ತೆ. ಇದು ರೆಕ್ಟ್ಯಾಂಗ್ಯುಲರ್ ಪ್ರಿಸಮ್ ಆಗುತ್ತೆ. ಇದು ಆಯತಾಪಾದ ಗೋಪುರ ಆಗುತ್ತೆ. ಇದು ಆಯತಾಪಾದ ಪಟ್ಟಕ ಆಗುತ್ತೆ. ಇದು ತ್ರಿಭುಜ ಪಾದ ಗೋಪುರ ಆಗುತ್ತೆ. ಈ ಚಿತ್ರದಲ್ಲಿ ಕೊಟ್ಟರೆ ತ್ರಿಭುಜ ಪಾದ ಪಟ್ಟಕ ಅಂತ ಕರಿತೀವಿ. ಸೊ ಟ್ರಯಾಂಗ್ಯುಲರ್ ಪ್ರಿಸಮ್ ಅಂತ ಆಪ್ಷನ್ ಸಿ ನಲ್ಲಿ ಇದೆಯಲ್ಲ, ಇದು ರೈಟ್ ಆನ್ಸರ್ ಆಗುತ್ತೆ. ಓಕೆನಾ, ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ, ದ ಅವರೇಜ್ ಆಫ್ 5 ಕಾನ್ಸಿಕ್ಯೂಟಿವ್ ನ್ಯಾಚುರಲ್ ನಂಬರ್ಸ್ ಈಸ್ ಎಂ. ನೋಡ್ರಿ, 5 ಕ್ರಮಾನುಗತ ಸ್ವಾಭಾವಿಕ ಸಂಖ್ಯೆಗಳ ಸರಾಸರಿ ಎಂ ಅಂತ ಇದೆ. ಸೊ ಕಂಟಿನ್ಯೂಸ್ ಆಗಿ 5 ಸ್ವಾಭಾವಿಕ ಸಂಖ್ಯೆಗಳ ಸರಾಸರಿ ಎಂ ಇದೆ. ಮುಂದಿನ 3 ಸ್ವಾಭಾವಿಕ ಸಂಖ್ಯೆಗಳನ್ನು ಸಹ ಸೇರಿಸಿದ್ದರೆ ಎಂಗಿಂತ ಹೊಸ ಸರಾಸರಿ ಎಷ್ಟು ಹೆಚ್ಚಾಗಿದೆ ಅಂತ ಕೇಳಿದ್ದೇನೆ. ಇದನ್ನ ನಾನು ಎಕ್ಸಾಂಪಲ್ ಮೂಲಕ ಬರಿತೀನಿ, ಅಸಂಪ್ಷನ್ ಮಾಡ್ತೀನಿ. 5 ಕ್ರಮಾನುಗತ ಸ್ವಾಭಾವಿಕ ಸಂಖ್ಯೆಗಳಂದ್ರೆ ನಾನು 1 2 3 4 5 ಬರಿತೀನಿ. ಇವು 5 ಕಂಟಿನ್ಯೂಸ್ ಆಗಿ ನಂಬರ್ಸ್ ಆಗಿರೋದ್ರಿಂದ ಇವುಗಳ ಸರಾಸರಿ ಅಂದರೆ ಇಲ್ಲಿ ಮಧ್ಯ ಸಂಖ್ಯೆ 3 ಸರಾಸರಿ ಆಗುತ್ತೆ. ಇವು 5 ಕಂಟಿನ್ಯೂಸ್ ಆಗಿ ನಂಬರ್ಸ್ ಇರೋದ್ರಿಂದ ಇವುಗಳ ಸರಾಸರಿ ಕಂಡುಹಿಡಿಯಿರಿ ಅಂದರೆ ಈ ಸಂಖ್ಯೆಗಳನ್ನ ಮಧ್ಯ ಸಂಖ್ಯೆನ ಸರಾಸರಿ ಆಗುತ್ತೆ. ಸರಾಸರಿ ಎಂ ಕೊಟ್ಟಿದ್ದಾನೆ ಅಂದರೆ ಎಂ ಅಂದರೆ ಇಲ್ಲಿ 3 ಅಂತ ಅರ್ಥ. ಎಂ ಅಂದರೆ ಎಂ ವ್ಯಾಲ್ಯೂ 3 ಅಂತ ಅರ್ಥ. ನೀವು 1 2 3 4 5 ಆದರೂ ಬರೀಬೋದು, 10 11 12 13 14 15 ಬರೀಬೋದು, ಅಥವಾ ಯಾವಾದರೂ 5 ಕಂಟಿನ್ಯೂಸ್ ನಂಬರ್ಸ್ ಬರ್ಕೊಂಡ್ರೆ ಸಾಕು. ಇದು ಎಂ ಅಂತ. ಸೊ ಮುಂದಿನ 3 ಸ್ವಾಭಾವಿಕ ಸಂಖ್ಯೆಗಳನ್ನು ಸಹ ಸೇರಿಸಿದ್ದಾರೆ ಅಂದರೆ ಇಲ್ಲಿ 1 2 3 4 5 ಜೊತೆಗೆ ಮುಂದಿನ 3 ಅಂದರೆ 6 7 8 ಇನ್ನೂ 3 ಸ್ವಾಭಾವಿಕ ಸಂಖ್ಯೆಗಳನ್ನು ಸೇರಿಸಿದ್ರೆ ಇವುಗಳ ಸರಾಸರಿ ಅಂದರೆ ಮಧ್ಯದಲ್ಲಿ 1 ಸಂಖ್ಯೆ ತಗೊಳಕ್ ಬರಲ್ಲ, ಇಲ್ಲಿ ಮಧ್ಯದಲ್ಲಿ 2 ಸಿಗ್ತಾವೆ. ಈ ಕಡೆ 3 ಈ ಕಡೆ 3 ಇದಾವೆ, ಮಧ್ಯದಲ್ಲಿ 2 ಸಿಗ್ತವೆ. 4 ಮತ್ತು 5 ನಡುವೆ ಎಷ್ಟು ಬರೋದಂದ್ರೆ 4.5 ಆಗುತ್ತಲ್ಲ, ಇದು ಸರಾಸರಿ ಆಗುತ್ತೆ. ಮುಂದಿನ 3 ಸಂಖ್ಯೆ ಸೇರಿಸಿದಾಗ ಮಧ್ಯದಲ್ಲಿ 2 ಸಂಖ್ಯೆ ಸಿಗ್ತವೆ. ಈ 2 ಸಂಖ್ಯೆಗಳ ನಡುವೆ ಅಂದರೆ 4 5 9 9ರ ಅರ್ಧ 4 ಬರುತ್ತಲ್ಲ, ಇದು ಮುಂದಿನ 3 ಸಂಖ್ಯೆಗಳು ಸೇರಿಸಿದಾಗ ಇವೆಲ್ಲ ಸಂಖ್ಯೆಗಳ ಸರಾಸರಿ 4.5 ಆಗುತ್ತೆ. ಸರಿ, ಎಂ ಅಂದರೆ 3. ಈ ಎಂಗಿಂತ ಈ ಹೊಸ ಸರಿ ಈ 3ಕ್ಕಿಂತ ಇದು ಎಷ್ಟು ಜಾಸ್ತಿ ಇದೆ? 3ಕ್ಕಿಂತ ಇದು 1.5 ಜಾಸ್ತಿ ಇದೆ. ಅಂದರೆ ಈ ಎಂನ ಬೆಲೆಗಿಂತ 1.5 ಜಾಸ್ತಿ ಇದೆ. ಸೊ ಎಂಗಿಂತ ಹೊಸ ಸರಾಸರಿ ಎಷ್ಟು ಹೆಚ್ಚಾಗಿದೆ ಅಂದರೆ ಈ ಹೊಸ ಸರಾಸರಿ ಎಂ ಅಂದರೆ ಇಲ್ಲಿ 3ಗಿಂತ 1.5 ಹೆಚ್ಚಾಗಿದೆ ಅಂತ ಹೇಳ್ಬೋದು. 1.5 ಅನ್ನೋದು ಆಪ್ಷನ್ ಬಿ ನಲ್ಲಿದೆ. ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಕ್ಲಿಯರ್, ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಪ್ರಶ್ನೆ ಟ್ರೈ ಮಾಡ್ರಿ. ಮುಂದಿನ ಪ್ರಶ್ನೆ, if the ratio of the simple interest of 5 years and principal is 3:10 then the rate of interest is ಅಂತಿದೆ. ನೋಡ್ರಿ, 5 ವರ್ಷಗಳಲ್ಲಿ ಟಿ ಅಂದರೆ 5 ಇಯರ್ಸ್ ಅಂತ ಕೊಟ್ಟಿದ್ದಾನೆ ಟೈಮ್. 5 ವರ್ಷಗಳಲ್ಲಿ ಸಿಗುವ ಸರಳ ಬಡ್ಡಿ ಸಿಂಪಲ್ ಇಂಟ್ರೆಸ್ಟ್ಗೂ ಮತ್ತು ಅಸಲು ಅಂದರೆ ಪ್ರಿನ್ಸಿಪಲ್ ಅಂತ ಪಿ ಅಂತ ಕರಿತೀವಿ, ಅವುಗಳ ಅನುಪಾತ 3:10 ಅಂತ ಕೊಟ್ಟಿದ್ದಾನೆ. 3:10 ಅಂತ ಕೊಟ್ಟಿದ್ದಾನೆ. ಹಾಗಿದ್ರೆ ಬಡ್ಡಿಯ ದರ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಅಂತ ಕಂಡುಹಿಡಿಬೇಕು. ಟೈಮ್ ಡ್ಯೂರೇಷನ್ 5 ಇಯರ್ಸ್ ಕೊಟ್ಟಿದ್ದಾನೆ. ಐ ಅಂದರೆ ಸಿಂಪಲ್ ಇಂಟ್ರೆಸ್ಟ್, ರೇಷೋ 3 ಇದೆ ಅಂದರೆ 3x ಅಂತ ಬರಿತೀವಿ. ಪಿ ಅಂದರೆ ಪ್ರಿನ್ಸಿಪಲ್ ಅಮೌಂಟ್ 10 ಇದೆ, ರೇಷೋ ಅಂದರೆ 10x ಅಂತ ಬರ್ಕೊಂತೀವಿ. ಆಗ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಅಂತ ಕಂಡುಹಿಡಿಬೇಕು. ಬಡ್ಡಿಯ ದರ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ನಿಮಗೆ ಸರಳ ಬಡ್ಡಿ ಕಂಡುಹಿಡಿಯೋ ಫಾರ್ಮುಲಾ ಗೊತ್ತಿದೆ. ಐ ಈಕ್ವಲ್ ಟು PTR/100 ಅಂತ ಇದೆಯಲ್ಲ, ಈ ಫಾರ್ಮುಲಾ ಹಾಕೊಂಡು ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಆನ್ಸರ್ ಬರುತ್ತೆ. ಐ ಅಂದರೆ ಬಡ್ಡಿಯಲ್ಲಿ 3x ಇದೆಯಲ್ಲ 3x ಬರೆಯೋಣ. ಪಿ ಅಂದರೆ ಪ್ರಿನ್ಸಿಪಲ್ 10x ಇದೆಯಲ್ಲ 10x ಬರೀತೀನಿ. ಟಿ ಅಂದರೆ ಟೈಮ್ ಡ್ಯೂರೇಷನ್ 5 ಇಯರ್ಸ್ ಇದೆ 5 ಬರೀತೀನಿ. ಆರ್ ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್ ಕಂಡುಹಿಡಿಯೋದು, ಅದು ಹಾಗೆ ಬರೀತೀನಿ. ಡಿವೈಡ್ ಬೈ ಕೆಳಗಡೆ 100 ಇರಲಿ. ಸೊ ನೋಡ್ರಿ, ಇಲ್ಲಿರೋ ಎಕ್ಸ್ ಸೇಮ್ ಇದೆ, ಕ್ಯಾನ್ಸಲ್ ಆಗುತ್ತೆ. 10 1 10 10 100 ಕ್ಯಾನ್ಸಲ್ ಆಗುತ್ತೆ. 5 1 5 2 10 ಕ್ಯಾನ್ಸಲ್ ಆಗುತ್ತೆ. ಈ ಡಿವೈಡ್ ಬೈ 2 ಈ ಕಡೆ ಬಂದರೆ 3 × 2 6 ಆಗುತ್ತೆ. ಇಲ್ಲಿ 1 × 1 1 1 × 6 ಅಂದರೆ 6 ಬರುತ್ತೆ. 6 ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್ ಬಡ್ಡಿಯ ದರ 6% ಆಗುತ್ತೆ. 6% ಅನ್ನೋದು ಆಪ್ಷನ್ ಎ ನಲ್ಲಿ ಇದೆ ನೋಡ್ರಿ, ಅದು ಕರೆಕ್ಟ್ ಆನ್ಸರ್ ಆಗುತ್ತೆ. ಅರ್ಥ ಆಯ್ತಾ? ಕ್ವಶನ್ನು ಆಪ್ಷನ್ ಸೊಲ್ಯೂಷನ್ ಬರ್ಕೊಂಡು ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ತಾ ಬನ್ನಿ. ಮುಂದಿನ ಪ್ರಶ್ನೆ, if a man reduces his speed to 2/3, he takes 1 hour more in walking a certain distance. The time cover the distance with his normal speed is. ನೋಡ್ರಿ, ಒಬ್ಬ ವ್ಯಕ್ತಿ ಮೊದಲು ಯಾವ ವೇಗದಲ್ಲಿ ಹೋಗ್ತಾ ಇರ್ತಾನಲ್ಲ ಅವನು, ಆ ವೇಗವನ್ನು
2/3ಗೆ ಕಡಿಮೆ ಮಾಡ್ತಾನೆ. ಆ ವೇಗವನ್ನು 3 ಭಾಗ ಮಾಡಿದಾನೆ ಅಂದ್ರೆ ಅಲ್ಲಿ 2 ಭಾಗದಷ್ಟು ವೇಗದಲ್ಲಿ ಹೋಗ್ತಾ ಇದ್ದಾನೆ ಅಂತ. ಮೊದಲು ಈ 3 ಪಾರ್ಟ್ಸ್ 3 ಪಾರ್ಟ್ ವೇಗದಲ್ಲಿ ಹೋಗ್ತಾ ಇದ್ದಾನೆ ಅಂದರೆ ಅವನ 2 ಭಾಗಕ್ಕೆ ಇಳಿಸ್ತಾ ಇದ್ದಾರೆ ಅಂತ. ಸ್ಪೀಡನ್ನು 2/3ಗೆ ರೆಡ್ಯೂಸ್ ಮಾಡ್ತಾನೆ, ಅವನು ವೇಗವನ್ನು 2/3ಕ್ಕೆ ಕಡಿಮೆ ಮಾಡ್ತಾ ಇದ್ದಾನೆ ಅಂತ. ಕಡಿಮೆ ಮಾಡಿದಾಗ ಅವನು ನಿರ್ದಿಷ್ಟ ದೂರವನ್ನು ಚಲಿಸಲಿಕ್ಕೆ 1 ಗಂಟೆ ಟೈಮ್ ಜಾಸ್ತಿ ಬೇಕಾಗುತ್ತೆ. ನಾರ್ಮಲ್ ಹೋಗೋ ಸ್ಪೀಡಿಗಿಂತ 2/3 ಸ್ಪೀಡನ್ನು ಕಡಿಮೆ ಮಾಡಿದ್ರೆ ಆ ಡಿಸ್ಟೆನ್ಸ್ ಕವರ್ ಮಾಡಲಿಕ್ಕೆ 1 ಗಂಟೆ ಹೆಚ್ಚು ಬೇಕಾಗುತ್ತೆ ಅಂತ ಹೇಳಿದೆ. ಅವನು ಹೋಗೋ ಸ್ಪೀಡ್ಗಿಂತ 2/3 ಪಟ್ಟು ವೇಗವನ್ನು ಕಡಿಮೆ ಮಾಡಿದಾಗ ಅವನು ಹೋಗೋ ಡಿಸ್ಟೆನ್ಸ್ ತಲುಪಲಿಕ್ಕೆ 1 ಗಂಟೆ ಜಾಸ್ತಿ ಟೈಮ್ ಬೇಕಾಗುತ್ತೆ ಅಂತ ಹೇಳಿದ್ದಾನೆ. ಹಾಗಾದ್ರೆ ತನ್ನ ಸಾಮಾನ್ಯ ವೇಗದಲ್ಲಿ ದೂರವನ್ನು ಕ್ರಮಿಸಲು ತೆಗೆದುಕೊಳ್ಳುವ ಸಮಯ, ಅವನು ನಾರ್ಮಲಾಗಿ ಯಾವ ಸ್ಪೀಡಲ್ಲಿ ಹೋಗ್ತಾ ಇದ್ನಲ್ಲ ಅದೇ ಸ್ಪೀಡಲ್ಲಿ ಹೋಗಿದ್ದೆ ಆದರೆ ಆ ಡಿಸ್ಟೆನ್ಸ್ನ ಕವರ್ ಮಾಡಲಿಕ್ಕೆ ಎಷ್ಟು ಟೈಮ್ ಬೇಕಾಗ್ತಾ ಇತ್ತು ಅಂತ ಕ್ವಶನ್ ಕೇಳಿದ್ದಾನೆ. ಸೊ ಆ ಟೈಮ್ ಕಂಡುಹಿಡಿಬೇಕಂತ ನೋಡ್ರಿ. T=, ಸೊ ಸ್ಪೀಡನ್ನು 2/3ಗೆ ರೆಡ್ಯೂಸ್ ಮಾಡಿದಾನೆ ಅಂದರೆ 2/3ಗೆ ರೆಡ್ಯೂಸ್ ಮಾಡಿದಾದಮೇಲೆ, ಸೊ ನೋಡ್ರಿ ಅವನ ಸ್ಪೀಡನ್ನು 2/3ಗೆ ರೆಡ್ಯೂಸ್ ಮಾಡಿದಾದ್ಮೇಲೆ ಸೊ ಟೈಮ್ನ 1 ಗಂಟೆ ಹೆಚ್ಚು ಬೇಕಾಗುತ್ತೆ. ಅಂದ್ರೆ ಮೊದಲು T ಟೈಮ್ ತಗೊಂತಾ ಇದ್ದಂದ್ರೆ 1 ಗಂಟೆ ಜಾಸ್ತಿ ಅಂದ್ರೆ ಅದಕ್ಕಿಂತ 1 ಅವರ್ ಜಾಸ್ತಿ ಅಂದ್ರೆ T+1 ಅವರ್ ಬೇಕಾಗುತ್ತೆ ಅಂತ ಅರ್ಥ. ನಾರ್ಮಲ್ ಟೈಮಿಂಗ್ಸು T. ಅವನ ಸ್ಪೀಡನ್ನು 2/3ಗೆ ರೆಡ್ಯೂಸ್ ಮಾಡಿದಾಗ ಅವನು 1 ಗಂಟೆ ಹೆಚ್ಚು ತಗೊಳ್ತಾನೆ ಅಂದರೆ T+1 ಅಂತ ಬರ್ಕೋಬೇಕು. ಸಿಂಪಲಾಗಿ ಸಾಲ್ವ್ ಮಾಡ್ಬೇಕಂದ್ರೆ ಈ ರೀತಿ ಬರ್ಕೊಂಬಿಟ್ಟು ಸಿಂಪ್ಲಿಫೈ ಮಾಡಿರಿ. ಸೊ ಈ 3 ಅನ್ನೋದು ಈ ಕಡೆ ಬರುತ್ತೆ, 3 × T 3T ಆಗುತ್ತೆ. ಈ 2 ಇಂದ 2 ಗುಣಾಕಾರ ಮಾಡಿರಿ, 2 × T 2T ಬರುತ್ತೆ, ಪ್ಲಸ್ 2 × 1 2 ಬರುತ್ತೆ. ಇವಾಗ T ಎಲ್ಲ ಒಂದು ಕಡೆ ಬರಲಿ, 3T ಇದು T ಲೆಫ್ಟ್ ಸೈಡ್ ಬರೋ -2T ಆಗುತ್ತೆ, ರೈಟ್ ಸೈಡಲ್ಲಿ 2 ಮಾತ್ರ ಉಳಿಯುತ್ತೆ. 3T ಎಲ್ಲ 2T ಕಳೆದ್ರೆ 1T ಉಳಿಯುತ್ತೆ, =2 ಅಂದರೆ ಸೊ ನಾರ್ಮಲ್ ಟೈಮಿಂಗ್ಸು 2 ಅವರ್ಸ್ ಬೇಕಾಗುತ್ತೆ. ಸಾಮಾನ್ಯವಾಗಿ ಅದು ವೇಗದಲ್ಲಿ ಹೋದರೆ ಅವನು ಆ ಡಿಸ್ಟೆನ್ಸ್ ತಲುಪಲಿಕ್ಕೆ 2 ಅವರ್ಸ್ ಟೈಮ್ ಬೇಕಾಗುತ್ತೆ. ಆಪ್ಷನ್ ಏನಲ್ಲಿ ನೋಡ್ರಿ 2 ಅವರ್ಸ್, ದಿಸ್ ಈಸ್ ದ ರೈಟ್ ಆನ್ಸರ್. ಈ ರೀತಿ ಸಿಂಪಲಾಗಿ ಲೆಕ್ಕವನ್ನು ಬಿಡಿಸ್ಬೋದು ನೋಡಿರಿ. ಇದೇ ಥರ ಪ್ರಶ್ನೆಗಳು TET ಪೇಪರ್ ಫಸ್ಟ್ ಮ್ಯಾಥ್ಸಲ್ಲಿ ಬರ್ತಕ್ಕಂಥ ಚಾನ್ಸಸ್ ಇರೋದ್ರಿಂದ ಎಲ್ಲ ಪ್ರಶ್ನೆಗಳನ್ನ ನಿಮ್ಮ ನೋಟ್ಬುಕ್ಕಲ್ಲಿ ಬರ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಕಲಿತಾ ಹೋಗ್ರಿ. 100% ನೆಕ್ಸ್ಟ್ ಎಕ್ಸಾಮಲ್ಲಿ ನೀವು ಸ್ಕೋರ್ ಮಾಡ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಬೇರೆ ಬೇರೆ ಗ್ರೂಪ್ಸಿಗೆಲ್ಲ ಶೇರ್ ಮಾಡ್ತಾ ಬನ್ನಿ, ಅವರಿಗೂ ಕೂಡ ಉಪಯೋಗ ಆಗಲಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತಿನ್ನು ಬೇರೆ ರೀತಿಯ ಪ್ರಶ್ನೆಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್.